DNA ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ನೀಡ್ತೇನೆ. ಮೊದಲನೇ ಸ್ಟೋರಿ ಮಧ್ಯಪ್ರಾಚ್ಯದ ವಿಷಯ. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಎಲ್ಲವೂ ಸರಿ ಆಯಿತು, ಹಾರ್ಮುಜ್ನಲ್ಲೂ ಕೂಡ ಸಂಚಾರ ಮುಕ್ತವಾಗಿದೆ ಅಂತ ನಾವು ನಿನ್ನೆ ತಾನೇ ಜಿ ಕನ್ನಡ ನ್ಯೂಸ್ DNA ಒಂದು ವಿಶೇಷವಾದ ಸುದ್ದಿಯನ್ನು ವರದಿ ಮಾಡಿದ್ವಿ. ಆದರೆ ನಿನ್ನೆಯ ಪರಿಸ್ಥಿತಿ ಆ ರೀತಿ ಇತ್ತು. ಒಂದೇ ದಿನಕ್ಕೆ ಪರಿಸ್ಥಿತಿ ಬದಲಾಗಿದೆ. ಹಾರ್ಮುಜ್ನಲ್ಲಿ ಮತ್ತೆ ಒಂದು ಹಡಗಿನ ಮೇಲೆ ಇರಾನ್ ಕಡೆಯಿಂದ ದಾಳಿಯಾಗಿದೆ. ಹೀಗಾಗಿ ಹೆಸರಿಗಷ್ಟೇ ಕದನ ವಿರಾಮ, ಶಾಂತಿ ಒಪ್ಪಂದ ಏನೆಲ್ಲ ಹೇಳ್ಕೊಂಡು ಬಂದಿದ್ರು, ಇದು ಮುರಿದು ಬಿದ್ದಿದೆ. ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಹಾಗಾದ್ರೆ ಸದ್ಯಕ್ಕೆ ಅಂದ್ರೆ ಒಂದೇ ದಿನದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮಗೆ ನೀಡ್ತೇನೆ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನೀವು ಶೀಘ್ರದಲ್ಲೇ ಉತ್ತರವನ್ನ ಕಂಡುಕೊಳ್ತೀರಾ ಎನ್ನುವಂತಹ ಸ್ಟೇಟ್ಮೆಂಟ್ ಅದು. ಈ ಸ್ಟೇಟ್ಮೆಂಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬಂದು ಕೆಲವೇ ಹೊತ್ತಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಯಾವ ಕಾರಣಕ್ಕೆ ದಾಳಿ ಆಯಿತು? ಈಗಂತೂ ಶಾಂತಿ ಒಪ್ಪಂದ ಆಗಿದೆ, ಕದನ ವಿರಾಮ ನಡೀತಾ ಇದೆ, ಈ ಟೈಮ್ನಲ್ಲಿ ದಾಳಿ ಯಾಕೆ ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಗೆ ಅಮೆರಿಕ ಹೇಳ್ತಾ ಇರುವಂತಹ ಸ್ಪಷ್ಟನೆ ಏನಪ್ಪಾ ಅಂತ ಅಂದ್ರೆ, ಇರಾನ್ ಕದನ ವಿರಾಮವನ್ನ ಬ್ರೇಕ್ ಮಾಡಿದೆ. ಒಂದು ಹಡಗು, ಸಿಂಗಾಪುರದ ಧ್ವಜ ಇದ್ದಂತಹ ಹಡಗಿನ ಮೇಲೆ ಏಕಾಏಕಿ ಇರಾನ್ ದಾಳಿ ಮಾಡಿದೆ. ಇರಾನ್ ಕಡೆಯಿಂದ ಕದನ ವಿರಾಮ ಅಥವಾ ರೂಲ್ಸ್ ಏನಿತ್ತು, ಶಾಂತಿ ಒಪ್ಪಂದದ ರೂಲ್ಸ್, ಅದು ಬ್ರೇಕ್ ಆಗಿದೆ. ಹೀಗಾಗಿ ನಾವು ಕೂಡ ಇರಾನ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಅಮೆರಿಕ ಕಡೆಯಿಂದ ಬರ್ತಾ ಇರುವಂತಹ ಒಂದು ಸಮಜಾಯಿಷಿ ಅಥವಾ ಸ್ಪಷ್ಟನೆ ಅಂತ ಕರಿಬಹುದು. ಆದರೆ ಏನೇ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಎಲ್ಲವೂ ಸರಿ ಆಯಿತು, ಯುದ್ಧ ನಿಲ್ತು, ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸೇಫ್ ಆಗಿ ಸಂಚಾರವನ್ನ ಮಾಡ್ತಾ ಇದ್ವು, ಮುಕ್ತವಾಗಿ ಸಂಚಾರವನ್ನ ಮಾಡ್ತಾ ಇದ್ವು, ಯಾವುದೇ ಭಯ ಕೂಡ ಇರಲಿಲ್ಲ, ಎಲ್ಲವೂ ಸರಿ ಆಯಿತು. ಜಾಗತಿಕ ಮಟ್ಟದಲ್ಲಿ ಈ ಇಂಧನ ಕ್ರೈಸಿಸ್ ಏನು ಸೃಷ್ಟಿಯಾಗಿತ್ತು ಅದು ಕೂಡ ಕಮ್ಮಿ ಆಯಿತು ಅಂತ ಎಲ್ಲರೂ ರಿಲೀಫ್ ಪಡುವಂತ ಹೊತ್ತಿನಲ್ಲಿ ಮತ್ತೆ ಯುದ್ಧದ ಮುನ್ಸೂಚನೆ ಸಿಗ್ತಾ ಇದೆ. ಅದು ಇರಾನ್ ನಡೆಸಿರುವಂತಹ ಒಂದು ದಾಳಿಯಿಂದ. ಹಡಗಿನ ಮೇಲೆ ಇರಾನ್ ಏಕಾಏಕಿ ದಾಳಿ ಮಾಡಿದೆ. ಅದಕ್ಕೆ ಇರಾನ್ ಒಂದಷ್ಟು ಉತ್ತರವನ್ನ ಕೊಟ್ಟಿದೆ. ಯಾಕೆ ದಾಳಿ ಮಾಡಿದ್ವಿ, ಅವರು ಪರ್ಮಿಷನ್ ತಗೊಂಡು ಹೋಗ್ತಾ ಇರಲಿಲ್ಲ, ಹಾಗೆ ಹೀಗೆ ಅಂತ ಇರಾನ್ ಹೇಳ್ತಾ ಇದೆ. ಈ ದಾಳಿಯ ಬೆನ್ನಲ್ಲೇ ಅಮೆರಿಕ ಕೂಡ ಕೌಂಟರ್ ಆಗಿ ಇರಾನ್ ಮೇಲೆ ಪ್ರತಿಯಾಗಿ ಅಟ್ಯಾಕ್ಗಳನ್ನ ಮಾಡ್ತಾನೆ ಇದೆ. ಹೀಗಾಗಿ ಮತ್ತೆ ಯುದ್ಧ ಆರಂಭವಾಗಿದೆ. ಯುದ್ಧ ಸದ್ಯಕ್ಕಂತೂ ನಿಲ್ಲೋ ಹಾಗೆ ಕಾಣ್ತಾನೆ ಇಲ್ಲ. ಒಂದು ವಾರ ಕದನ ವಿರಾಮ ಅಂತಾರೆ, ಮತ್ತೆ ಇನ್ನೊಂದು ವಾರ ದಾಳಿ ಪ್ರತಿ ದಾಳಿಗಳು ನಡೀತಾನೆ ಇರುತ್ತೆ. ಇಷ್ಟು ದಿನ ಇಸ್ರೇಲ್ ಇದಕ್ಕೆ ಒಪ್ತಾ ಇರಲಿಲ್ಲ. ಕದನ ವಿರಾಮ ಇದ್ದಂಥ ಪೀರಿಯಡ್ನಲ್ಲೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಬಂದಿತ್ತು. ಆದರೆ ಈಗ ಅದು ಕೂಡ ನಿಂತು ಹೋಗಿದೆ. ಬಟ್ ಸ್ಟಿಲ್ ಇರಾನ್ ಮಾಡಿರುವಂತಹ ಈ ವಾಣಿಜ್ಯ ಹಡಗಿನ ಮೇಲೆ ಮಾಡಿರುವಂತಹ ದಾಳಿ ಸಾಕಷ್ಟು ಪ್ರವೋಕ್ ಮಾಡ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಶಾಂತಿ ಒಪ್ಪಂದ ನಡೆದಿತ್ತು ಈ ಯುದ್ಧದ ವಿಚಾರವಾಗಿ, ಆದರೆ ಇದೀಗ ಶಾಂತಿ ಭಂಗವಾಗಿದೆ. ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಸಿಂಗಾಪುರದ ಒಂದು ಫ್ಲಾಗ್ ಇರುವಂತಹ ವಾಣಿಜ್ಯ ಹಡಗು ಅದು. ಆ ಹಡಗಿನ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಆ ಹಡಗಿನ ಹೆಸರು ಎವರ್ ಲವ್ಲಿ ಎನ್ನುವಂಥ ಒಂದು ಹಡಗು. ಆ ಹಡಗಿನ ಮೇಲೆ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಈ ದಾಳಿಯನ್ನ ಮಾಡಿದ್ದೇ ದೊಡ್ಡಣ್ಣನ ಸಿಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಕದನ ವಿರಾಮದ ಮೂರ್ಖತನದ ಉಲ್ಲಂಘನೆ ಅಂತ ಟ್ರಂಪ್ ಅವರು ಕಿಡಿಕಾರಿದ್ದಾರೆ. ಈ ಮಾತುಕತೆಯ ಬೆನ್ನಲ್ಲೇ ಮತ್ತೆ ಯುದ್ಧದ ಹಾದಿಯನ್ನ ಹಿಡಿದಿದೆ ಅಮೆರಿಕ ಹಾಗೂ ಇರಾನ್. ಕೇವಲ ಕೆಲವೇ ದಿನಗಳಲ್ಲಿ ಶಾಂತಿ ಒಪ್ಪಂದದ ಆಶಯ ಮಣ್ಣು ಪಾಲಾಗಿ ಹೋಗಿದೆ. ಕೇವಲ ಅಂದ್ರೆ ಕೆಲವೇ ದಿನ ಆಗಿತ್ತು ಈ ಶಾಂತಿ ಒಪ್ಪಂದ ಎಲ್ಲ ನಡೆದು. ಮತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ಚಲಿಸ್ತಾ ಇದ್ದಂತಹ ಸಿಂಗಾಪುರ ಧ್ವಜದ ಎವರ್ ಲವ್ಲಿ ಎನ್ನುವಂಥ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ಒಂದು ಭೀಕರ ಡ್ರೋನ್ ದಾಳಿಯನ್ನ ನಡೆಸಿದೆ. ಈಗ ಅದು ದೊಡ್ಡಣ್ಣ ಅಮೆರಿಕದ ತೀವ್ರ ಸಿಟ್ಟಿಗೆ ಕಾರಣವಾಗಿದೆ. ಹೀಗಾಗಿ ಇರಾನ್ನ ಈ ಉದ್ದಟತನ ಏನಿದೆ, ಇದನ್ನ ಮೂರ್ಖತನದ ಉಲ್ಲಂಘನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟುವಾಗಿ ಟೀಕಿಸಿದ್ದಾರೆ. ಇರಾನ್ ವಿರುದ್ಧ ಪ್ರತೀಕಾರದ ದಾಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಉಭಯ ದೇಶಗಳು ಮತ್ತೆ ಯುದ್ಧದ ಹಾದಿಯನ್ನ ಹಿಡಿಯುವಂತೆ ಮಾಡಿದ್ದಾರೆ. ಆದರೆ ಇದಕ್ಕೆ ಇರಾನ್ ಕೊಡ್ತಾ ಇರುವಂತಹ ರೀಸನ್ಸ್ ಬೇರೆ. ಅಂದ್ರೆ ಅವು ನಮ್ಮ ಪರ್ಮಿಷನ್, ಆ ಹಡಗು ನಮ್ಮ ಪರ್ಮಿಷನ್ನ ತಗೊಂಡಿರಲಿಲ್ಲ, ಹೀಗಾಗಿ ದಾಳಿಯನ್ನ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಓಮನ್ ಕರಾವಳಿಯ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಂಗಾಪುರ ಧ್ವಜ ಹೊತ್ತ MV ಎವರ್ ಲವ್ಲಿ ಎನ್ನುವಂಥ ಒಂದು ವಾಣಿಜ್ಯ ಸರಕು ಸಾಗಣೆ ಹಡಗಿನ ಮೇಲೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಡ್ರೋನ್ ದಾಳಿ ನಡೆಸಿದೆ.
ಏನು ಈ ಶಾಂತಿ ಒಪ್ಪಂದ ಅದು ಇದು ಏನಿತ್ತು ಅದೆಲ್ಲವೂ ಕೂಡ ಮುರಿದು ಬಿದ್ದಿದೆ. ಇನ್ನು ದಾಳಿಯ ವಿವರವನ್ನು ನೋಡ್ತಾ ಹೋಗೋದಾದ್ರೆ, ಇರಾನ್ ಉಡಾಯಿಸಿದ 4 ಏಕಮುಖ ದಾಳಿ ಡ್ರೋನ್ಗಳಲ್ಲಿ 3 ಹೊಡೆದು ಉರುಳಿಸಲಾಗಿದ್ದು, 1 ಡ್ರೋನ್ ಮಾತ್ರ ಹಡಗಿನ ಬಲಭಾಗದ ಮೇಲ್ಭಾಗಕ್ಕೆ ನೇರವಾಗಿ ಅಪ್ಪಳಿಸಿದೆ. ಇದರಿಂದ ಹಡಗಲ್ಲಿರುವಂತಹ ಬ್ರಿಡ್ಜ್ ಭಾಗ ಏನಿದೆ ಅದಕ್ಕೆ ಹಾನಿಯಾಗಿದೆ. ಆದರೆ ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾವುದೇ ಸಿಬ್ಬಂದಿಗೆ ಪ್ರಾಣಾಪಾಯ ಅಥವಾ ಗಾಯಗಳಾಗಿಲ್ಲ, ಹಾಗೆ ಯಾವುದೇ ಪರಿಸರ ಮಾಲಿನ್ಯ ಕೂಡ ಉಂಟಾಗಿಲ್ಲ ಅಂತ UK ಕಡಲ ವ್ಯಾಪಾರ ಕಾರ್ಯಾಚರಣೆಯ ಕೇಂದ್ರ ಕನ್ಫರ್ಮ್ ಮಾಡಿದೆ. ಆದರೆ ಇರಾನ್ನ ವಾದ ಏನು, ಶಾಂತಿ ಒಪ್ಪಂದ ಇರಬೇಕಾದ್ರೆ, ಸೀಸ್ ಫೈರ್ ಇರಬೇಕಾದ್ರೆ ಈ ರೀತಿ ಅಟ್ಯಾಕ್ ಮಾಡಿದ್ ಯಾಕೆ? ಅದಕ್ಕೆ ಇರಾನ್ ಹೇಳ್ತಾ ಇರುವಂತಹ ಸಮಜಾಯಿಷಿ ಏನಪ್ಪಾ ಅಂತ ಅಂದ್ರೆ, ಹಡಗು ಇರಾನ್ ಹತ್ರ ಪರ್ಮಿಷನ್ ಕೇಳಿರ್ಲಿಲ್ವಂತೆ, ತನ್ನ ಅನುಮತಿ ಇಲ್ಲದ ಹಾಗೂ ಅನಧಿಕೃತ ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು ಅಂತ ಇರಾನ್ನ ಪರ್ಷಿಯಲ್ ಗಲ್ಫ್ ಸ್ಟೇಟ್ ಅಥಾರಿಟಿ ಆರೋಪವನ್ನು ಮಾಡಿದೆ. ಆದರೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಹಡಗು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಶಿಫಾರಸು ಮಾಡಿರುವಂತಹ ಮಾರ್ಗದಲ್ಲೇ ಚಲಿಸ್ತಾ ಇತ್ತು ಎನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂದರೆ ಅಂತಾರಾಷ್ಟ್ರೀಯ ಈ ಕಡಲ ಸಂಸ್ಥೆ ಏನಿದೆ ಅವರು ಒಂದು ರೂಟ್ನ ಶಿಫಾರಸು ಮಾಡಿರ್ತಾರೆ, ಸೇಫ್ ರೂಟ್, ಮುಕ್ತವಾಗಿ ಹೋಗೋದಕ್ಕೆ. ಆ ಮಾರ್ಗದಲ್ಲೇ ಹಡಗು ಚಲಿಸ್ತಾ ಇದ್ರೂ ಕೂಡ ಇರಾನ್ ಈ ರೀತಿ ಉದ್ದಟತನ ಮೆರೆದಿದ್ಯಾಕೆ ಎನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇರಾನ್ ಹೇಳ್ತಾ ಇರೋದು ಅದು ಅನಧಿಕೃತ ಮಾರ್ಗದಲ್ಲಿ ಚಲಿಸ್ತಾ ಇತ್ತು ಅಥವಾ ನನ್ನ ಪರ್ಮಿಷನ್ ತಗೊಂಡಿರಲಿಲ್ಲ ಹಾಗೆ ಹಿಂಗೆ ಅಂತ. ಒಟ್ಟಾರೆಯಾಗಿ ಎಲ್ಲವೂ ಶಾಂತವಾಗಿದೆ ಅಂತ ಅಂದ್ಕೊಳ್ಳುವಂತಹ ಸಂದರ್ಭದಲ್ಲಿ ಇರಾನ್ ಈ ರೀತಿ ದಾಳಿಯನ್ನು ಮಾಡಿರೋದು ನಿಜಕ್ಕೂ ಮತ್ತೊಂದು ಯುದ್ಧದ ಮುನ್ಸೂಚನೆ ಅಂತಲೇ ಹೇಳ್ಬೋದು. ಹಾಗೆ ಯಾವಾಗ ಈ ರೀತಿ ಡೆವಲಪ್ಮೆಂಟ್ಸ್ ಆಯಿತು, ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಇರಾನ್ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇರಾನ್ನ ಮಿಸೈಲ್ ಹಾಗೆ ಈ ಡ್ರೋನ್ ಸ್ಟೋರೇಜ್ ಪ್ಲೇಸಸ್ಗಳೇನಿರುತ್ತೆ ಅದರ ಮೇಲೆ ಭೀಕರವಾದಂತಹ ದಾಳಿಯಾಗಿದೆ. ಕರಾವಳಿ ತೀರದ ರೇಡಾರ್ ಕೇಂದ್ರಗಳನ್ನು ಧ್ವಂಸಗೊಳಿಸಿದೆ US ಪಡೆಗಳು. ಜೊತೆಗೆ ದಕ್ಷಿಣ ಇರಾನ್ನ ಸಿರಿಕ್ ಬಂದರು ಪ್ರದೇಶದಲ್ಲಿ ಒಂದು ಭಾರೀ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದೆ. ಟ್ರಂಪ್ ಸಿಗ್ನಲ್ ನೀಡಿದ ಕೆಲವೇ ಗಂಟೆಗಳಲ್ಲಿ ಯುದ್ಧ ವಿಮಾನಗಳು ಘರ್ಜಿಸಿವೆ. ಕದನ ವಿರಾಮವನ್ನ ಉಲ್ಲಂಘಿಸಿದ್ದಕ್ಕೆ ತಕ್ಕ ಪಾಠವನ್ನ ಕಲಿಸಿದೆ ಅಮೆರಿಕ ಸೇನೆ. ನಿಜಕ್ಕೂ ಇರಾನ್ಗೆ ಇದು ಬೇಕಿತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಅದು ಸಿಂಗಾಪುರದ ಹಡಗು, ಅಲ್ಲಿಗೂ ಇವರ ಈ ಯುದ್ಧಕ್ಕೂ ಏನೋ ಒಂದು ಕನೆಕ್ಷನ್ ಇರಲಿಲ್ಲ. ಬೇರೆ ದೇಶದ ಹಡಗನ್ನ ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಇರಾನ್ ಕಡೆಯಿಂದ ಒಂದು ಬ್ಯಾಡ್ ಮೂವ್ ಅಂತಲೇ ಹೇಳ್ಬೋದು. ವಾಣಿಜ್ಯ ಹಡಗಿನ ಮೇಲಿನ ಡ್ರೋನ್ ದಾಳಿಗೆ ಅಮೆರಿಕ ತಕ್ಷಣವೇ ರಿಯಾಕ್ಟ್ ಮಾಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ ಸಿಗ್ನಲ್ ನೀಡಿದಂತಹ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಭೀಕರವಾಗಿ ಘರ್ಜಿಸಿವೆ. US ಸೆಂಟ್ರಲ್ ಕಮಾಂಡ್ ನೇತೃತ್ವದಲ್ಲಿ ಇರಾನ್ನ ಪ್ರಮುಖ ಮಿಸೈಲ್ ಹಾಗೆ ಡ್ರೋನ್ಗಳನ್ನು ಕಲೆಕ್ಟ್ ಅಥವಾ ಸ್ಟೋರೇಜ್ ಮಾಡಿ ಇಡುವಂತಹ ಜಾಗ ಏನಿರುತ್ತೆ ಅದರ ಮೇಲೆ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಲಾಗಿದ್ದು, ಇರಾನ್ನ ಕರಾವಳಿ ತೀರದ ಪ್ರಮುಖ ರೇಡಾರ್ ಕೇಂದ್ರಗಳನ್ನು US ಪಡೆಗಳು ಸಂಪೂರ್ಣವಾಗಿ ನಾಶಪಡಿಸಿವೆ. ಅದರಲ್ಲೂ ದಕ್ಷಿಣ ಇರಾನ್ನ ಸಿರಿಕ್ ಬಂದರು ಪ್ರದೇಶದಲ್ಲಿ ಅಮೆರಿಕದ ಕ್ಷಿಪಣಿಗಳು ಸರಣಿಯಾಗಿ ಅಪ್ಪಳಿಸಿದ ಪರಿಣಾಮ ಭಾರೀ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದೆ. ಇರಾನ್ನ ಇಡೀ ರಕ್ಷಣಾ ವ್ಯವಸ್ಥೆಗೆ ಒಂದು ರೀತಿ ಬಲವಾದ ಹೊಡ್ತಾ ಇದೆ. ಯಾಕಂದ್ರೆ ಮಿಸೈಲ್ಗಳು, ಡ್ರೋನ್ಗಳು ಇವನ್ನೇ ಮುಖ್ಯವಾಗಿ ಯುದ್ಧದಲ್ಲಿ ಯೂಸ್ ಮಾಡೋದು ಎಲ್ಲ ದೇಶಗಳು. ಅಂಥದನ್ನ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಆ ಸ್ಟೋರೇಜ್ ಸಂಗ್ರಹಗಾರಗಳ ಮೇಲೇನೆ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನು ನಡೆಸಿದೆ. ಹೀಗಾಗಿ ಇರಾನ್ನ ರಕ್ಷಣಾ ವ್ಯವಸ್ಥೆಗೆ ಬಿದ್ದಂತಹ ಒಂದು ಬಲವಾದ ಹೊಡೆತ ಅಂತ ಹೇಳ್ಬೋದು. ಕದನ ವಿರಾಮದ ರೂಲ್ಸ್ಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಉದ್ದಟತನ ಪ್ರದರ್ಶಿಸಿದ್ದ ಇರಾನ್ಗೆ ಟ್ರಂಪ್ ಸರ್ಕಾರ ತನ್ನ ಅಪ್ರತಿಮ ಮಿಲಿಟರಿ ಶಕ್ತಿಯ ಮೂಲಕ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಜಾಗತಿಕ ರಣಕಣ ಮತ್ತಷ್ಟು ಕಾವೇರುವಂತೆ ಮಾಡಿದೆ. ಇದರ ಜೊತೆಗೆ ಗಲ್ಫ್ ರಾಷ್ಟ್ರಗಳೇನಿದೆ, ಈ ಕುವೈತ್ ಆಗಿರ್ಬೋದು, ಓಮನ್ ಆಗಿರ್ಬೋದು, ಈ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ಒಂದು ವಾರ್ನಿಂಗ್ ಕೊಟ್ಟಿದೆ. ಯಾವಾಗ ಈ ಹಡಗಿನ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತು, ಅದಾದಮೇಲೆ ಅಮೆರಿಕ ಕೌಂಟರ್ ಅಟ್ಯಾಕ್ ಮಾಡ್ತು, ಇರಾನ್ ಮೇಲೆ ಡ್ರೋನು, ಮಿಸೈಲ್ ಸ್ಟೋರೇಜ್ ಪ್ಲೇಸಸ್ಗಳ ಮೇಲೆಲ್ಲ ಅಟ್ಯಾಕ್ ಮಾಡ್ತು, ಅದಾದಮೇಲೆ ಇರಾನ್ ಗಲ್ಫ್ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ನಾವು ಹಿಂದೆಯೂ ನೋಡಿದ್ವಿ, ಇರಾನ್ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಗಲ್ಫ್ ರಾಷ್ಟ್ರಗಳ ಮೇಲೆ, ಇಸ್ರೇಲ್ ಮೇಲೆ ಮಾಡ್ತಾ ಇತ್ತು, ಬಿಟ್ಟರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಓಮನ್, ದುಬೈ, ಕುವೈತ್ ಈ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಇದೀಗ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ ಇರಾನ್ನ IRGC. ಭದ್ರತೆಗಾಗಿ ಅಮೆರಿಕ ಮೇಲೆ ಡಿಪೆಂಡ್ ಆಗಬೇಡಿ ಅಂತ GCC ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ನೀಡಿದೆ. ಈ GCC ರಾಷ್ಟ್ರ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಹಾಗೆ ಅಮೆರಿಕ ನೆಲೆಗಳು ನಿಮಗೆ ಭದ್ರತೆಯನ್ನು ಕೊಡೋದಿಲ್ಲ, ಬದಲಾಗಿ ಅದು ನಿಮಗೆ ಬೆದರಿಕೆ ಆಗುತ್ತೆ ಅಂತ
ಇರಾನ್ ಒಂದು ಸಂದೇಶವನ್ನ ನೀಡಿದೆ. ಇರಾನ್ನ ಕ್ಷಿಪಣಿ ಶಕ್ತಿ ಹಾಗೆ ಹಾರ್ಮುಜ್ ನಿರ್ವಹಣೆ ನಮ್ಮ ರೆಡ್ ಲೈನ್ ಅಂತ ಹೇಳಿದೆ. ಇದೇ ನಮ್ಮ ಪ್ರಮುಖ ಉದ್ದೇಶ. ನಮಗೆ ಕ್ಷಿಪಣಿಗಳ ಶಕ್ತಿ ಬೇಕು, ಹಾಗೆ ನಾವು ಹಾರ್ಮುಜ್ನ ಕಂಟ್ರೋಲ್ಗೆ ತಗೊಳ್ಬೇಕು. ಈ ವಿಚಾರಕ್ಕೆ ಏನಾದರೂ ನೀವು ಬಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಅಮೆರಿಕ ಟಾರ್ಗೆಟ್ ಮಾಡಿದ್ದು ಇರಾನ್ನಲ್ಲಿರುವಂತಹ ಮಿಸೈಲ್ ಹಾಗೆ ಡ್ರೋನ್ ಸ್ಟೋರೇಜ್ ಬಿಲ್ಡಿಂಗ್ಸ್ಗಳನ್ನ ಅಥವಾ ಸ್ಟೋರೇಜ್ ಪ್ಲೇಸಸ್ಗಳನ್ನ. ಹೀಗಾಗಿ ಅಲ್ಲಿ ನೀವು ಅಟ್ಯಾಕ್ ಮಾಡಿದ್ದಾದ್ರೆ ನಾವು ಗಲ್ಫ್ ರಾಷ್ಟ್ರಗಳನ್ನ ಬಿಡೋದಿಲ್ಲ. ಅಲ್ಲಿರುವಂತಹ ಅಮೆರಿಕಾದ ಮಿಲಿಟರಿ ನೆಲೆಗಳೇನಿದೆ ಅದರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ಅಮೆರಿಕ ನಿಮ್ಮನ್ನ ಸೇವ್ ಮಾಡುತ್ತೆ, ಸೆಕ್ಯೂರ್ ಮಾಡುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಅಂತ GCC ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ದಾಳಿ ಏನಾದರೂ ಮತ್ತೆ ರಿಪೀಟ್ ಆದರೆ ಇರಾನ್ ಮೇಲೆ ಅಮೆರಿಕದ ಕಡೆಯಿಂದ ಭೀಕರ ಪ್ರತೀಕಾರದ ಎಚ್ಚರಿಕೆಯನ್ನ ಟೆಹರಾನ್ ನೀಡಿದೆ. ಹಾಗೆ ಈ GCC ರಾಷ್ಟ್ರಗಳು ಅಂತ ಅಂದ್ರೆ ಇದು ಬಹರೇನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ಒಂದು GCC ರಾಷ್ಟ್ರಗಳಲ್ಲಿ 6 ರಾಷ್ಟ್ರಗಳು ಬರುತ್ತೆ. ಇದರ ಜೊತೆಗೆ ಒಂದ್ ಕಡೆ ಶಾಂತಿ ಒಪ್ಪಂದ ಅಂದ್ರೆ ಅದು ಕೂಡ ಅಷ್ಟೊಂದೇನು ಸುಲಭವಾಗಿ ಆಗ್ಲಿಲ್ಲ. ಒಂದಷ್ಟು ಹೈ ಡ್ರಾಮಾ. ಒಂದ್ ಕಡೆ ಇರಾನ್ ಒಪ್ತಾ ಇರಲಿಲ್ಲ ಬರಕ್ಕೆ, ಇಲ್ಲ ಇಸ್ರೇಲ್ ಒಪ್ತಾ ಇರಲಿಲ್ಲ. ಇದೆಲ್ಲದರ ನಡುವೆ ಒಂದ್ ಕಡೆ ಶಾಂತಿ ಒಪ್ಪಂದ ಆಯ್ತು, ಆದ್ರೆ ಮತ್ತೊಂದ್ ಕಡೆ ಸಂಘರ್ಷ ಶುರುವಾಗಿದೆ. ಹೀಗಾಗಿ ಯಾವಾಗ ಇನ್ನು ಮುಂದೆ ಮೇ ಬಿ ಇಡೀ ಜಗತ್ತು ಅಕಸ್ಮಾತ್ ಮತ್ತೆ ಶಾಂತಿ ಒಪ್ಪಂದ, ಕದನ ವಿರಾಮ ಅಂತ ಅಂದ್ರೆ ಬಹುಶಃ ಯಾರು ಕೂಡ ನಂಬೋದಿಲ್ಲ ಅಂತ ಅನ್ಸುತ್ತೆ. ಒಂದೆಡೆ ಶಾಂತಿ ಒಪ್ಪಂದ, ಇನ್ನೊಂದ್ ಕಡೆ ಸಂಘರ್ಷ ಶುರುವಾಗಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಹೊಸ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಲಾಗಿದೆ. ಇಷ್ಟು ದಿನ ಈ ಇಸ್ರೇಲ್ ಲೆಬನಾನ್ದೇ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಅದು ಕೂಡ ಇದೀಗ ಫೈನಲ್ ಹಂತಕ್ಕೆ ತಲುಪಿದೆ. ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇರಾನ್ ವಿರುದ್ಧದ ರಾಜತಾಂತ್ರಿಕ ಗೆಲುವು ಅಂತ ಬೆಂಜಮಿನ್ ನೆತನ್ಯಾಹು ಹೊಗಳ್ಕೊಂಡಿದ್ದಾರೆ. ಆದರೆ ಈ ಒಪ್ಪಂದಕ್ಕೆ ಮುಂಚೆಯಿಂದಲೂ ಕೂಡ ಹಿಜ್ಬುಲ್ಲಾ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿ ಕಂಟಿನ್ಯೂ ಆಗಿದೆ, ವಿರೋಧ ವ್ಯಕ್ತವಾಗಿದೆ. ಅಮೆರಿಕ ತಂತ್ರಕ್ಕೆ ಇರಾನ್ ಕೆರಳಿಕೆಂಡವಾಗಿದೆ. ಹಾಗೆ ಇರಾನ್ನ ಅಣು ಕೇಂದ್ರಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡೋದಕ್ಕೆ IAEA ಸೂಚನೆಯನ್ನ ನೀಡಿದೆ. 60% ಸಮೃದ್ಧೀಕರಿಸಿರುವಂತಹ ಯುರೇನಿಯಂ ಸಂಗ್ರಹದ ಬಗ್ಗೆ ಆತಂಕ ಕೂಡ ಇದೆ. ಅಂದ್ರೆ ಇರಾನ್ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟು 60% ಸಮೃದ್ಧೀಕರಿಸಿರುವಂತಹ ಯುರೇನಿಯಂ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಆತಂಕ ಮನೆ ಮಾಡ್ತಾ ಇದೆ. ಹಾಗೆ ಈ IAEA ಅಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಅಂತ, ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಇದು ಜಗತ್ತಿನಲ್ಲಿ ಪರಮಾಣು ಶಕ್ತಿಯನ್ನ ಶಾಂತಿಯುತ ಮತ್ತು ಸುರಕ್ಷಿತ ಉದ್ದೇಶಗಳಿಗಾಗಿ ಮಾತ್ರ ಬಳಸುವಂತೆ ಮೇಲ್ವಿಚಾರಣೆ ಮಾಡುವಂಥ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ. ಈ ಸಂಸ್ಥೆ ಇರಾನ್ ಮೇಲೆ, ಇರಾನ್ನ ಚಲನವಲನಗಳು ಅಥವಾ ಅಲ್ಲಿ ಯಾವ ರೀತಿ ಯುರೇನಿಯಂನ ಇಟ್ಕೊಂಡಿದ್ದಾರೆ, ಏನು ಎತ್ತ ಎಲ್ಲದ್ರ ಮೇಲೆಯೂ ಕೂಡ ಒಂದು ನಿಗಾವನ್ನ ವಹಿಸಿದೆ ಈ ಒಂದು IAEA. ಹಾಗೆ ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ, ನಾನು ಆಗಲೇ ಹೇಳಿದೆ ಮಧ್ಯಪ್ರಾಚ್ಯದಲ್ಲಿ ಇನ್ನೇನು ಶಾಂತಿ ನೆಲೆಸುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ವಿ, ಆದರೆ ಅದು ಆಗಿಲ್ಲ. ಇದರಿಂದ ಡೈರೆಕ್ಟ್ ಆಗಿ ಜಾಗತಿಕವಾಗಿ ಎಲ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾವ ಕಾರಣಕ್ಕೆ? ಈ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ನಾವೇನು ಹೇಳ್ತೀವಿ, ಈ ವಿಚಾರವಾಗಿ ಇಲ್ಲೇ ಯುದ್ಧ ನಡೀತಾ ಇರೋದು, ಇಲ್ಲೇ ದಾಳಿಗಳು ನಡೀತಾ ಇರೋದು. ಹೀಗಾಗಿ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿ ಹೋಗಿದೆ. ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಮತ್ತೆ ಇರಾನ್ ಒಂದು ರೀತಿ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಅಷ್ಟೇ ನಾವು ಹೇಳಿದ್ವಿ ಹಡಗುಗಳು ಮುಕ್ತವಾಗಿ ಸೇಫ್ ಆಗಿ ಸಂಚಾರವನ್ನ ಮಾಡ್ತಾ ಇದೆ ಅಂತ. ಆದ್ರೆ ಈಗ ಹೊಸ ಖ್ಯಾತೆ ತೆಗೆದಿದೆ ಇರಾನ್. ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಇರಾನ್ ಅನುಮತಿ ಕಡ್ಡಾಯವಂತೆ. ಇರಾನ್ ಕಣ್ತಪ್ಪಿಸಿ ಓಮನ್ ಕರಾವಳಿ ಮಾರ್ಗವನ್ನ ಬಳಸ್ತಾ ಇವೆ ಒಂದಷ್ಟು ವಾಣಿಜ್ಯ ಹಡಗುಗಳು. ಬಟ್ ಇದು ಎಷ್ಟು ಸೇಫ್ ನಿಜಕ್ಕೂ ಗೊತ್ತಿಲ್ಲ. ಹಾಗೆ ನಾವಿಕರ ಸ್ಥಳಾಂತರ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಯಾಕಂದ್ರೆ ಅಟ್ಯಾಕ್ ಆಗಿದೆ ಈಗ ಸಿಂಗಾಪುರ ಶಿಪ್ ಮೇಲೆ. ಹೀಗಾಗಿ ಈ ನಾವಿಕರನ್ನ ಸೇಫ್ ಆಗಿ ಸ್ಥಳಾಂತರ ಮಾಡುವಂಥ ಕಾರ್ಯಾಚರಣೆ ವೇಳೆಯೂ ಕೂಡ ಏನಾದರೂ ಅಟ್ಯಾಕ್ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಸ್ಟಾಪ್ ಮಾಡಲಾಗಿದೆ, ಟೆಂಪರರಿ. ಹಾಗೆ ಅಮೆರಿಕ ಇರಾನ್ ಘರ್ಷಣೆಯಿಂದ ಮತ್ತೆ ಏರಿಕೆ ಕಾಣುತ್ತಾ ಕಚ್ಚಾ ತೈಲದ ಬೆಲೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಜಾಗತಿಕ ಆರ್ಥಿಕತೆ ಮೇಲೆ ಯುದ್ಧದ ಕರಿನೆರಳು ಬೀರುವಂತಹ ಎಲ್ಲಾ ಭೀತಿ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಜಾಗತಿಕ ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯ 20% ಪ್ರಮುಖ ಪಾಲನ್ನ ಹೊಂದಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಅಮೆರಿಕ ಇರಾನ್ ಘರ್ಷಣೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇಡೀ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಮತ್ತೆ ತಲ್ಲಣ ಸೃಷ್ಟಿಯಾಗಿದೆ. ಇದರ ಜೊತೆಗೆ ನಾವು ಇಲ್ಲಿವರೆಗೂ ಅಂದರೆ ಯಾವಾಗ ಈಗ ಲಾಸ್ಟ್ ಇಯರು ಕೂಡ ಒಂದು 12 ದಿನಗಳ ಕಾಲ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ನಡೆದಿರುತ್ತೆ. ಅದಕ್ಕೆ ಅಮೆರಿಕ ಶಾಂತಿ ದೂತನಂತೆ ಮಧ್ಯೆ ಎಂಟ್ರಿ ಕೊಟ್ಟು ಅದನ್ನು ಸಾಲ್ವ್ ಮಾಡಿರುತ್ತೆ. ಆದರೆ ಈ ವರ್ಷ ಫೆಬ್ರವರಿ 28, 2026ರಲ್ಲಿ ಯುದ್ಧ ಆರಂಭವಾಗುತ್ತೆ. ಅದು ಅಮೆರಿಕ ಹಾಗೂ ಇಸ್ರೇಲ್ ಸೇರಿಕೊಂಡು ವಿತೌಟ್ ಇನ್ಫಾರ್ಮಿಂಗ್ ಇರಾನ್ ಮೇಲೆ ಮಾಡಿರುವಂಥ ಯುದ್ಧ. ಹಾಗಾದರೆ ಈ ಯುದ್ಧದ ಒಂದು ಇತಿಹಾಸವನ್ನು ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಿಂದ ಏನೆಲ್ಲ ಆಯಿತು, ಏನು ಎತ್ತ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಇದರಲ್ಲಿ ಜಾಸ್ತಿ
ಅತಿ ವಿಶ್ವಾಸಕ್ಕೇನೆ ಪೆಟ್ಟು ಬಿದ್ದಿರುವಂಥದ್ದು. ಹಾಗೆ ಫೆಬ್ರವರಿ 28, 2026ರಲ್ಲಿ US ಹಾಗೆ ಇಸ್ರೇಲ್ ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿದ್ವು. ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುತ್ತೆ ಇರಾನ್. ಯಾಕಂದರೆ ಅಲ್ಲಿರುವಂಥ ಸುಪ್ರೀಂ ಲೀಡರ್ ಹತ್ಯೆ ಆಗುತ್ತೆ. ಅಮೆರಿಕ ಅಂದ್ಕೊಂಡಿತ್ತು ಸುಪ್ರೀಂ ಲೀಡರ್ನ ನಾವು ಸಾಯಿಸ್ಬಿಟ್ರೆ ಇರಾನ್ ಸೋತು ಸುಣ್ಣಾಗಿ ಹೋಗುತ್ತೆ, ಬೇರೆ ಏನೋ ಆಪ್ಷನ್ನೇ ಇಲ್ಲ ಇರಾನ್ ಕೈಲಿ, ಹೀಗಾಗಿ ನಾವೇ ಗೆದ್ದು ಬಿಡ್ತೀವಿ ಅನ್ನೋಂಥ ಭರವಸೆಯಲ್ಲಿದ್ದರು. ಆದರೆ ಇವೊಂದೋ ಅಲ್ಲಿರುವಂಥ ಸುಪ್ರೀಂ ಲೀಡರ್ ಸತ್ತೋದ್ರೂ ಕೂಡ ಇರಾನ್ ಮಂಡಿ ಊರಲಿಲ್ಲ. ಕಂಟಿನ್ಯೂಸ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾನೆ ಇತ್ತು. ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತು. ಇದರಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಯಿತು. ಜೂನ್ 17, 2026ರಲ್ಲಿ US ಇರಾನ್ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಹಾಗೆ ದೊಡ್ಡಣ್ಣನ ಸೋಲಿನ ಅಧಿಕೃತ ಘೋಷಣೆ ಅಂತ ಇರಾನ್ ಕಮಾಂಡರ್ ಗಾಲಿಬಾಫ್ ಕೂಡ ಹೇಳಿಕೆಯನ್ನು ನೀಡಿದ್ರು. 4 ತಿಂಗಳ ಭೀಕರ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿತ್ತು ಶಾಂತಿ ಒಪ್ಪಂದ. ಆದರೆ ಶಾಂತಿ ಒಪ್ಪಂದ ನಿಜಕ್ಕೂ ಕೂಡ ಆಗಿಲ್ಲ. ಈಗ ಮತ್ತೆ ಯುದ್ಧದ ಕರಿನೆರಳು ಎಲ್ಲ ಕಡೆ ಆವರಿಸ್ತಾ ಇದೆ. ಸೊ ಇದಿಷ್ಟು ಮಧ್ಯಪ್ರಾಚ್ಯದ ಯುದ್ಧದ ಕತೆ. ಅಂದರೆ ಮತ್ತೆ ಶಾಂತಿ ಒಪ್ಪಂದ ಅದು ಇದು ಅಂದ್ಕೊಂಡು ಮತ್ತೆ ಯುದ್ಧ ನಡೀತಾ ಇದೆ. ಇರಾನ್ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಅಮೆರಿಕ ಕಡೆಯಿಂದ ಕೌಂಟರ್ ಅಟ್ಯಾಕ್ಸ್ ಆಗ್ತಾ ಇದೆ. ಇದೇ ರೀತಿ ಏನಾದರೂ ದಾಳಿ ಇರಾನ್ ಮೇಲೆ ಮುಂದುವರೆದ್ರೆ ನಾವು ಗಲ್ಫ್ ರಾಷ್ಟ್ರಗಳನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಇರಾನ್ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಇದಾಗಿತ್ತು ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಯಾಕೋ ಏನೋ ಭಾರತದ ಹೆಸರು ಕೇಳಿದ್ರೆ ಸಾಕು ಪಾಪಿ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಆದರೆ ನಮ್ಮ ಭಾರತ ಮಾತ್ರ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ವಿಶ್ವ ಗುರುವಿನಂತೆ ಮೆರೀತಾ ಇದೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಏನು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಪಿ ಪಾಕಿಸ್ತಾನ ಆರೋಪವನ್ನ ಮಾಡ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನಕ್ಕೆ ಅಂದರೆ ಈ ಯುದ್ಧದ ವಿಚಾರವಾಗಿ ಒಂದಷ್ಟು ಮೆಡಿಸಿನ್ಸ್ಗಳನ್ನು ಭಾರತದ ಕಡೆಯಿಂದ ಸಪ್ಲೈ ಮಾಡಲಾಗಿದೆ. ಆದರೆ ಇದನ್ನು ಪಾಕಿಸ್ತಾನ ಅಂದ್ಕೊಂಡಿರೋದೇನು, ಮೆಡಿಸಿನ್ಸ್ನ ನಾವು ಕಳಿಸಿದೀವಿ, ಬಟ್ ಪಾಕಿಸ್ತಾನ ಅಂದ್ಕೊಂಡಿರೋದು ಶಸ್ತ್ರಾಸ್ತ್ರಗಳನ್ನು ಭಾರತ ಅಫ್ಘಾನಿಸ್ತಾನಕ್ಕೆ ಪೂರೈಕೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಭಯದ ವಾತಾವರಣ. ಭಾರತ ಅಂತ ಅಂದರೆ ಗಡಗಡ ನಡುಗ್ತಾ ಇದೆ ಪಾಪಿ ಪಾಕಿಸ್ತಾನ. ಹಾಗಾದರೆ ಈ ಒಂದು ಭಯಕ್ಕೆ ಕಾರಣ ಏನು? ಜೊತೆಗೆ ಈ ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಒಂದು ಇತಿಹಾಸದ ತಂತ್ರವನ್ನು ಹೂಡಿದೆ. ಅಂದರೆ ಇಷ್ಟು ದಿನಗಳ ಕಾಲ ಕೇವಲ ಇಸ್ಲಾಮಿಕ್ ತಂತ್ರವನ್ನು ಮಾತ್ರ ಪಾಕಿಸ್ತಾನ ನಿರೂಪಿಸ್ತಾ ಇತ್ತು. ಅಲ್ಲಿರುವಂತಹ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಯಾವುದೇ ಪುಸ್ತಕ ಆಗಿರಬಹುದು, ಕೇವಲ ಇಸ್ಲಾಮಿಕ್ ವಿಷಯವನ್ನು ಮಾತ್ರ ಬೋಧನೆ ಮಾಡ್ತಾ ಇತ್ತು. ಆದರೆ ಇದೀಗ ಕೆಲವೊಂದಿಷ್ಟು ವಿಚಾರಗಳು, ಈಗ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ಮತ್ತು ಮೊಹೆಂಜೋದಾರೋ ಈ ನಾಗರಿಕತೆಯ ವಿಷಯವನ್ನೂ ಕೂಡ ಇದೀಗ ಪಾಕಿಸ್ತಾನ ಸಾರೋದಕ್ಕೆ ಹೊರಟಿದೆ. ಹಾಗಾದರೆ ಇದರ ಹಿಂದಿನ ಉದ್ದೇಶವೇನು? ಜೊತೆಗೆ ಪಾಕಿಸ್ತಾನಕ್ಕೆ ಭಾರತ ಅಂದರೆ ಯಾಕೆ ಭಯ? ಹಾಗೆ ಈ ಯುದ್ಧದ ವಿಚಾರವಾಗಿ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ನಡುವಿನ ಯುದ್ಧದ ವಿಚಾರವಾಗಿ ಏನೆಲ್ಲ ಆರೋಪವನ್ನು ಭಾರತದ ಮೇಲೆ ಮಾಡ್ತಾ ಇದೆ ಪಾಕಿಸ್ತಾನ, ನೋಡ್ತಾ ಹೋಗೋಣ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಎರಡನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ, ಪಾಕಿಸ್ತಾನಕ್ಕೆ ಭಾರತ ಅಂದರೆ ಭಯ ಅಂತೆ. ಯಾವ ಕಾರಣಕ್ಕೆ? ಹೌದು, ಆಬ್ವಿಯಸ್ಲಿ ಭಾರತದ ಪವರ್ ಮುಂದೆ ಪಾಕಿಸ್ತಾನ ಏನೂ ಅಲ್ಲ. ಆದರೆ ಈಗ ಭಯ ಪಡ್ತಾ ಇರೋದು ಬೇರೆ ವಿಷಯಕ್ಕೆ. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ನಡೆಸಿರುವಂತಹ ಡ್ರೋನ್ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ತಾಲಿಬಾನ್ ಪಡೆಗಳಿಗೆ ಭಾರತನೇ ಶಸ್ತ್ರಾಸ್ತ್ರ ನೀಡ್ತಾ ಇದೆ ಅಂತ ಪಾಕ್ ಸಚಿವ ಖವಾಜಾ ಆಸಿಫ್ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ನಾನಾಗಲೇ ಹೇಳಿದಾಗೆ ಅಫ್ಘಾನಿಸ್ತಾನಕ್ಕೆ ಭಾರತ ಒಂದು 5 ಟನ್ ಔಷಧಿಯನ್ನು ಕಳಿಸಿತ್ತು. ಇದನ್ನು ಕಂಡು ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ನಾವು ಔಷಧಿನ ಕಳಿಸಿದ್ರೆ ಅವರದನ್ನು ಶಸ್ತ್ರಾಸ್ತ್ರ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಮೇಲೆ ನಡೆಯುವಂತಹ ಪ್ರತಿ ದಾಳಿಗೂ ಭಾರತನೇ ಕಾರಣ ಅಂತ ಪಾಕ್ ಸಚಿವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಮುಜುಗರಕ್ಕೀಡು ಮಾಡೋದಕ್ಕೆ ಪಾಕ್ ಒಂದು ರೀತಿ ಕುತಂತ್ರವನ್ನು ಹೂಡ್ತಾ ಇದೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಆದರೆ ಒಂದಂತೂ ನಾವಿಲ್ಲಿ ತಿಳ್ಕೊಳ್ಬೇಕು, ಫಸ್ಟ್ ಆಫ್ ಆಲ್ ಭಾರತ ಯುದ್ಧವನ್ನು ಸಾರಬೇಕು, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾರಬೇಕು ಅಂತ ಅಂದರೆ ನೇರವಾಗಿ ನುಗ್ಗಿ ಯುದ್ಧವನ್ನು ಮಾಡುತ್ತೆ. ಅದನ್ನು ಬಿಟ್ಟು ಬೇರೆ ದೇಶಗಳಿಗೆ ಗುಟ್ಟಾಗಿ ಶಸ್ತ್ರಾಸ್ತ್ರ ಕಳಿಸೋದು, ಕುಮ್ಮಕ್ ಕೊಡೋದು, ಇದೆಲ್ಲ ಯಾವತ್ತಿದ್ರೂ ಭಾರತ ಮಾಡೋದಿಲ್ಲ. ಅದೇನಿದ್ರು ಈ ಪಾಕಿಸ್ತಾನ ಆಗಿರ್ಬೋದು ಅಥವಾ ಈ ಚೈನಾ, ಈ ರೀತಿ ಕುತಂತ್ರಿ ದೇಶಗಳ ಕೆಲಸ ಅವೆಲ್ಲ, ಅದನ್ನು ಬಿಟ್ಟು ಭಾರತ ಯಾವುದೇ ಕಾರಣಕ್ಕೂ ಆ ರೀತಿ ಕೆಲಸವನ್ನು ಮಾಡೋದಿಲ್ಲ. ಒಂದು ರೀತಿ ಜಾಗತಿಕ ಮಟ್ಟದಲ್ಲಿ ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಈ ರೀತಿ ಭಾರತದ ಮೇಲೆ ಪಾಕಿಸ್ತಾನ ಗೂಬೆಯನ್ನು ಕೂರಿಸ್ತಾ ಇದೆ. ಏನೇ ಆದರೂ ಕೂಡ ಅದಕ್ಕೆ ಭಾರತನೇ ಕಾರಣ ಅಂತ ಪಾಕಿಸ್ತಾನ ಆರೋಪವನ್ನು ಮಾಡ್ತಾ ಇದೆ. ಇದರ ಜೊತೆಗೆ
ಒಂದು ರೀತಿ ಬೂಮ್ರ್ಯಾಂಗ್ ಆಗ್ತಾ ಇದೆ. ತಾನು ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರೆ. ಅದೇ ರೀತಿ ಇದೀಗ ಪಾಕಿಸ್ತಾನದ ಪರಿಸ್ಥಿತಿ. ತಾಲಿಬಾನ್ಗೆ ಬೆಂಕಿಯನ್ನ ಹಚ್ಚಿ ಕೈ ಸುಟ್ಟುಕೊಂಡಿದೆ ಪಾಕಿಸ್ತಾನ. ಇದು ಯಾವ ರೀತಿ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ತಾಲಿಬಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ತಾಲಿಬಾನನ್ನ ಈ ಹಿಂದೆ ಪಾಕಿಸ್ತಾನನೇ ಪೋಷಿಸಿ ಬೆಳೆಸಿತ್ತು. ಆದರೆ ಇದೀಗ ಅದೇ ಬೂಮ್ರ್ಯಾಂಗ್ ಆಗ್ತಾ ಇದೆ. ತಾಲಿಬಾನ್ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ತಾಲಿಬಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಕಂದಹಾರ್ ಹಾಗೆ ಕಾಬೂಲ್ ಮೇಲೆ ಪಾಕ್ ನಡೆಸಿದಂತಹ ವೈಮಾನಿಕ ದಾಳಿಗೆ ತಕ್ಕ ಉತ್ತರ ಸಿಕ್ಕಿದೆ. ಜೊತೆಗೆ ಖೈಬರ್ ಕಣಿವೆ ಪ್ರದೇಶದಲ್ಲಿ ತಾಲಿಬಾನ್ ನಡೆಸಿರುವಂತಹ ಪ್ರಹಾರಕ್ಕೆ ಪಾಕ್ ಸೇನಾ ನೆಲೆಗಳು ನಲುಗಿ ಹೋಗಿವೆ. ಅಫ್ಘಾನ್ ನಮ್ಮ ಶತ್ರುವಲ್ಲ ಎಂಬ ನೀತಿಯನ್ನ ಬಿಟ್ಟು ಈಗ ಅಫ್ಘಾನ್ ವಿರುದ್ಧವೇ ಯುದ್ಧಕ್ಕೆ ನಿಂತಿದೆ ಪಾಕಿಸ್ತಾನ. ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಸ್ವಂತ ನೆಲದ ಭದ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಹೀಗಾಗಿ ತನ್ನ ಫೇಲ್ಯೂರ್ಸ್ಗಳನ್ನ, ವೈಫಲ್ಯಗಳನ್ನ ಮುಚ್ಚಿ ಹಾಕೋದಕ್ಕೆ ಭಾರತದ ಕಡೆ ಬೆರಳನ್ನ ತೋರಿಸ್ತಾ ಇದೆ ಪಾಪಿ ಪಾಕಿಸ್ತಾನ. ಅಂದ್ರೆ ಕಳೆದ ಕೆಲವು ದಶಕಗಳಿಂದ ತಾಲಿಬಾನನ್ನ ತನ್ನ ಸ್ವಂತ ಲಾಭಕ್ಕಾಗಿ ಪಾಕಿಸ್ತಾನ ಬೆಳೆಸಿತ್ತು. ಈಗ ಅದೇ ತಾಲಿಬಾನ್ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಪಾಕಿಸ್ತಾನದ ವಾಯುಪಡೆ ಅಂದ್ರೆ PAF ಅಂತ ಏನು ಕರಿತೀವಿ, ಅದು ಅಫ್ಘಾನಿಸ್ತಾನದ ಗಡಿ ಪ್ರಾಂತ್ಯಗಳಲ್ಲಿ ತಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅಂದ್ರೆ TTP ಹಾಗೆ ISIS ಏನಿದೆ, ಇವರ ಅಡಗು ತಾಣಗಳನ್ನು ಟಾರ್ಗೆಟ್ ಮಾಡಿ ತೀವ್ರ ವೈಮಾನಿಕ ದಾಳಿಗಳನ್ನು ನಡೆಸಿತ್ತು. ಈ ದಾಳಿಗಳಲ್ಲಿ ಸಾಮಾನ್ಯ ನಾಗರಿಕರು ಹಾಗೆ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಅಫ್ಘಾನ್ ತಾಲಿಬಾನ್ ಆರೋಪ ಮಾಡಿತ್ತು. ಈ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯ ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ಡ್ರೋನ್ ದಾಳಿಗಳನ್ನು ನಡೆಸಿತ್ತು. ಹಾಗೆ ಈ ಪಾಕಿಸ್ತಾನ ಯಾವ ರೀತಿ ಕೈ ಸುಟ್ಕೊಂಡಿದೆ ಅಂತ ಅಂದರೆ, ಒಂದು ರೀತಿ ನಾನು ಆಗಲೇ ಹೇಳಿದಾಗೆ ಬೂಮ್ರ್ಯಾಂಗ್ ಇದು. ಅಮೆರಿಕ ಹಾಗೆ ನ್ಯಾಟೋ ಪಡೆಗಳ ವಿರುದ್ಧ ಹೋರಾಡೋದಕ್ಕೆ ಪಾಕಿಸ್ತಾನದ ಸೇನೆ ಮತ್ತು ISI ದಶಕಗಳ ಕಾಲ ತಾಲಿಬಾನ್ಗೆ ಸುರಕ್ಷಿತ ಆಶ್ರಯ ನೀಡಿತ್ತು ಹಾಗೂ ಟ್ರೇನಿಂಗ್ ಕೂಡ ನೀಡಿತ್ತು. ಆದರೆ ಆ ಆಶ್ರಯ ಹಾಗೆ ಟ್ರೇನಿಂಗ್ ಏನಿದೆ, ಈಗ ತನ್ನ ದೇಶ ಅಂದರೆ ಪಾಕಿಸ್ತಾನದ ಮೇಲೆಯೇ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಆ ಟ್ರೇನಿಂಗ್ ಹೆಲ್ಪ್ ಆಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಹಾಗೆ ಇದೆಲ್ಲದರ ನಡುವೆ ಮತ್ತೊಂದು ಕಡೆ ನಾವು ಮುಖ್ಯವಾಗಿ ಒಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಏನಂತ ಅಂದರೆ, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಧಾನ ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಗುಟ್ಟಾಗಿ ನಡೀತಾ ಇದೆಯಾ ಭಾರತ ಹಾಗೂ ಪಾಕಿಸ್ತಾನದ ಸಂಧಾನ? ಈ ಒಂದು ಪ್ರಶ್ನೆ ಯಾರನ್ನೇ ಕೇಳಿದ್ರು ಕೂಡ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ಆದರೆ ಈ ರೀತಿ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ತಟಸ್ಥ ಸ್ಥಳಗಳಾದ ಈ ಕೊಲಂಬೋ ಆಗಿರ್ಬೋದು ಅಥವಾ ಬ್ಯಾಂಕಾಕ್ನಲ್ಲಿ ಟ್ರ್ಯಾಕ್ 2 ಮಟ್ಟದ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ. ಬಿಕ್ಕಟ್ಟಿನ ಸಮಯದಲ್ಲೂ ಅಧಿಕಾರಿಗಳ ನಡುವೆ ರಾಜತಾಂತ್ರಿಕ ಸಂವಾದ ಮುಂದುವರಿತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಭಯ ದೇಶಗಳ ನಿವೃತ್ತ ಸೇನಾ ಅಧಿಕಾರಿಗಳು ಹಾಗೆ ರಾಜತಾಂತ್ರಿಕರಿಂದ ಚರ್ಚೆ ನಡೀತಾ ಇದೆಯಂತೆ. ಭಯೋತ್ಪಾದನೆ ಮತ್ತೆ ಈ ನದಿ ನೀರು ಹಂಚಿಕೆ ಕುರಿತು, ಈ ಸಿಂಧೂ ನದಿ ನೀರು ಹಂಚಿಕೆ ಕುರಿತು ಮುಖಾಮುಖಿ ಟಿಪ್ಪಣಿಗಳು ಕೂಡ ವಿನಿಮಯ ಆಗ್ತಾ ಇದೆಯಂತೆ. ಹಾಗೆ ಪಾಕ್ ಭಯೋತ್ಪಾದನೆ ನಿಲ್ಲಿಸುವವರೆಗೂ ಅಧಿಕೃತ ಮಾತುಕತೆ ಇಲ್ಲ ಅಂತ ಭಾರತ ಕೂಡ ಖಡಕ್ ನಿಲುವನ್ನು ತೆಗೆದುಕೊಂಡಿದೆ. ಅಂದರೆ ಈ ವಿಚಾರವಾಗಿ ನಾವು ಯಾವುದೇ ಕಾರಣಕ್ಕೂ ಒಂದು ಖಡಕ್ ಅಥವಾ ಒಂದು ಫೈನಲ್ ಜಡ್ಜ್ಮೆಂಟ್ಗೆ ಅಥವಾ ಫೈನಲ್ ಡಿಸಿಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಆದರೆ ತಟಸ್ಥ ಸ್ಥಳಗಳು ಈ ಕೊಲಂಬೋ ಆಗಿರ್ಬೋದು, ಬ್ಯಾಂಕಾಕ್ನಲ್ಲಿ ಎರಡೂ ದೇಶಗಳ ನಿವೃತ್ತ ಸೇನಾ ಅಧಿಕಾರಿಗಳು ಹಾಗೆ ಹಿರಿಯ ರಾಜತಾಂತ್ರಿಕರು ಹಾಗೂ ಪ್ರತಿನಿಧಿಗಳು ಒಂದು ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ತೀವ್ರ ಬಿಕ್ಕಟ್ಟಿನ ಸಮಯದಲ್ಲೂ ಅಧಿಕಾರಿಗಳ ನಡುವೆ ರಾಜತಾಂತ್ರಿಕ ಸಂವಾದ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಗಡಿಯಾಚೆಗಿನ ಭಯೋತ್ಪಾದನೆ ಹಾಗೆ ಸೂಕ್ಷ್ಮ ನದಿ ನೀರು ಹಂಚಿಕೆ ಕುರಿತು ಉಭಯ ರಾಷ್ಟ್ರಗಳು ಮುಖಾಮುಖಿಯಾಗಿ ಒಂದಷ್ಟು ವಿಷಯಗಳನ್ನ ವಿನಿಮಯ ಮಾಡಿಕೊಂಡಿವೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಮತ್ತೊಂದು ಕಡೆ ಈ ನೀರಿಗಾಗಿ, ಸಿಂಧೂ ನದಿಯ ನೀರಿಗಾಗಿ ತನ್ನ ಇತಿಹಾಸವನ್ನೇ ಮರೆತು ಬಿಟ್ಟಿದೆ ಪಾಕಿಸ್ತಾನ. ಅಂದರೆ ಏನೋ ಒಂದು ಬೇಕು ಅಂತ ಅಂದರೆ ಯಾವ ಮಟ್ಟಕ್ಕೆ ಈ ಪಾಪಿ ಪಾಕಿಸ್ತಾನ ಇಳಿಯುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೀರಿಗಾಗಿ ತನ್ನ ಇಸ್ಲಾಮಿಕ್ ಇತಿಹಾಸವನ್ನೇ ಮರೆತು ಬಿಟ್ಟಿದೆ ಪಾಕಿಸ್ತಾನ. ಹಾಗಾದರೆ ಇದು ಯಾವ ರೀತಿ? ಸಿಂಧೂ ನದಿ ನೀರಿಗಾಗಿ ಸಿಂಧೂ ಬಯಲಿನ ನಾಗರಿಕತೆಯ ಮೊರೆ ಹೋಗಿದೆ ಪಾಕಿಸ್ತಾನ. ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇದೆಲ್ಲ ಕೂಡ ನಾವು ಸೋಷಿಯಲಲ್ಲಿ ಓದಿರ್ತೀವಿ. ಈ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇದು ಯಾವ ರೀತಿ? ಭಾರತದ ಎದುರು ಸೋಲುವ ಭೀತಿಯಲ್ಲಿ ಹರಪ್ಪ ಹಾಗೆ ಮೊಹೆಂಜೋದಾರೋ ಜಪ ಮಾಡ್ತಾ ಇದೆ ಪಾಕಿಸ್ತಾನ. ನಾವೇ ಸಿಂಧೂ ನದಿಯ ಅಸಲಿ ವಾರಸುದಾರರು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೊಸ ನಾಟಕ ಶುರು ಮಾಡಿದೆ. ಪಾಕಿಸ್ತಾನದ ಈ ಸಾಂಸ್ಕೃತಿಕ ಪ್ರೇಮಕ್ಕೆ ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾದಿಂದ ಫಂಡಿಂಗ್ ಕೂಡ ಬರ್ತಾ ಇದೆಯಂತೆ. 79 ವರ್ಷದ ಇತಿಹಾಸ ಇರುವಂತಹ ದೇಶದಿಂದ ಸನಾತನ ಪರಂಪರೆಯ ದುರ್ಬಳಕೆ ಆಗ್ತಾ ಇದೆ ಎನ್ನುವಂಥ
ದುರ್ಬಳಕೆ ಆಲ್ರೆಡಿ ಆಗ್ತಾ ಇದೆ. ಹಾಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ವಿಷಯದಲ್ಲಿ ಭಾರತ ಒಂದಷ್ಟು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಸಿಂಧೂ ನದಿ ನೀರು ಸಾಕಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಾಕಿಸ್ತಾನಕ್ಕೆ. ಯಾಕಂದರೆ ಅಕಸ್ಮಾತ್ ನೀರಿಲ್ಲ ಅಂತ ಅಂದರೆ ಪಾಕಿಸ್ತಾನದಲ್ಲಿ ಕೃಷಿ ಚಟುವಟಿಕೆ ಏನಿದೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಲ್ಲಿರುವಂಥ ಒಂದಷ್ಟು ಪ್ರಾಂತ್ಯ, ಈ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಆಗಿರ್ಬೋದು ಅಥವಾ ಸಿಂಧ್ ಪ್ರಾಂತ್ಯ ಆಗಿರ್ಬೋದು, ಅಲ್ಲೆಲ್ಲ ನೀರು ಅತ್ಯಗತ್ಯವಾಗಿರುತ್ತೆ. ಹಾಗೆ ಪಾಕಿಸ್ತಾನದಲ್ಲಿ ಮಳೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ಕೆಪಾಸಿಟಿ ಕೂಡ ಪಾಕಿಸ್ತಾನಕ್ಕೆ ಇಲ್ಲ. ಹೀಗಾಗಿ ನದಿ ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಯಾವ ರೀತಿ ತಂತ್ರವನ್ನು ಹೂಡ್ತಾ ಇದೆ ಪಾಕಿಸ್ತಾನ ಅಂತ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಒಂದು 2 ಕಡೆಯಿಂದ ಅದಕ್ಕೆ ಫಂಡಿಂಗ್ ಕೂಡ ಬರ್ತಾ ಇದೆ ಅಂತ. ಪಾಕ್ಗೆ ಬೌದ್ಧ ಪರಂಪರೆಯೇ ಈಗ ಸಂಜೀವಿನಿಯಾಗಿದೆ. ತಕ್ಷಶಿಲೆ, ಈ ತಕ್ಷಶಿಲೆಯನ್ನೇ ಮುಂದಿಟ್ಕೊಂಡು ಪಾಕಿಸ್ತಾನ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಅಂದರೆ ಪಾಕಿಸ್ತಾನ ಅಂತ ಅಂದರೆ ಮುಖ್ಯವಾಗಿ ಬರೋದು ಅಲ್ಲಿ ಭಯೋತ್ಪಾದನೆ ಅಥವಾ ಉಗ್ರರನ್ನು ಪೋಷಿಸುವಂಥ ರಾಷ್ಟ್ರ ಎನ್ನುವಂಥ ಒಂದು ನೆಗೆಟಿವ್ ಇಮೇಜ್ ಇದೆ. ಬಟ್ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಆ ನೆಗೆಟಿವ್ ಇಮೇಜ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ. ಯಾವ ರೀತಿ? ನಮ್ಮಲ್ಲೂ ಕೂಡ ಇತಿಹಾಸ ಇದೆ. ಹಿಂದೂ ಧಾರ್ಮಿಕ ವಿಚಾರಗಳನ್ನು ಒಂದಷ್ಟು ತೆಗೆದುಕೊಂಡು ಬಂದು ಆ ಇತಿಹಾಸವನ್ನು ಇಲ್ಲಿ ಈಗ ಮುನ್ನೆಲೆಗೆ ತರ್ತಾ ಇದೆ ಪಾಕಿಸ್ತಾನ. ತಕ್ಷಶಿಲೆಯಂತಹ ಬೌದ್ಧ ತಾಣಗಳನ್ನು ಪಾಕಿಸ್ತಾನದ ಹೆಮ್ಮೆ ಅಂತ ಆಸ್ಟ್ರೇಲಿಯಾ ಕೂಡ ಬಣ್ಣಿಸಿದೆ. ಬ್ರಿಟಿಷ್ ಹೈ ಕಮಿಷನರ್ ಜೇನ್ ಮ್ಯಾರಿಯಟ್ ಅವರ ಸಾಂಸ್ಕೃತಿಕ ರಕ್ಷಣೆಯ ಹೊಸ ಪ್ಲಾನ್ ಇದು. ಪಾಕಿಸ್ತಾನದ ಪರಂಪರೆ ಉಳಿಸೋದಕ್ಕೆ ಬ್ರಿಟನ್ ಸರ್ಕಾರದಿಂದ 2ನೇ ಹಂತದ ಧನ ಸಹಾಯ ಕೂಡ ಘೋಷಣೆಯಾಗಿದೆ. ಸನಾತನ ಭಾರತದ ಇತಿಹಾಸವನ್ನು ತನ್ನದು ಅಂತ ಬಿಂಬಿಸಿ ಜಾಗತಿಕ ಅನುಕಂಪ ಗಿಟ್ಟಿಸೋದಕ್ಕೆ ಪಾಕ್ ತಂತ್ರವನ್ನ ಮಾಡ್ತಾ ಇದೆ. ನದಿ ನೀರಿನ ವಿವಾದ ಗೆಲ್ಲೋದಕ್ಕೆ ಇಸ್ಲಾಮಿಕ್ ರಾಷ್ಟ್ರದ ಮುಖವಾಡವನ್ನೇ ಕಳಚಿಟ್ಟಿದೆ ಇಸ್ಲಾಮಾಬಾದ್. ಯಾವ ರೀತಿ? ಫಸ್ಟ್ ಆಫ್ ಆಲ್, ಪ್ರಸ್ತುತ ಪಾಕಿಸ್ತಾನದ ರಾವಲ್ಪಿಂಡಿ ಜಿಲ್ಲೆಯಲ್ಲಿದೆ ಈ ತಕ್ಷಶಿಲೆ. ಇದು ಇಸ್ಲಾಮಾಬಾದ್ನಿಂದ ಒಂದು ವಾಯವ್ಯಕ್ಕೆ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಒಂದು ಸಾಫ್ಟ್ ಇಮೇಜ್ ಬೇಕು ಇವಾಗ ಪಾಕಿಸ್ತಾನಕ್ಕೆ. ಭಯೋತ್ಪಾದನೆ ಮತ್ತು ಧಾರ್ಮಿಕ ಉಗ್ರವಾದದ ಕಾರಣದಿಂದ ಜಾಗತಿಕವಾಗಿ ಒಂದು ಮುಖಭಂಗವನ್ನು ಅನುಭವಿಸ್ತಾ ಇರುವಂಥ ಪಾಕಿಸ್ತಾನ ತಾನು ಕೇವಲ ಇಸ್ಲಾಮಿಕ್ ದೇಶ ಮಾತ್ರ ಅಲ್ಲ, ಬದಲಿಗೆ ಪ್ರಾಚೀನ ಬಹುಸಂಸ್ಕೃತಿ ಮತ್ತು ಜ್ಞಾನದ ಕೇಂದ್ರಗಳನ್ನು ಗೌರವಿಸುವಂಥ ದೇಶ ಅಂತ ಪಾಶ್ಚಿಮಾತ್ಯ ಹಾಗೂ ಏಷ್ಯಾದ ದೇಶಗಳ ಮುಂದೆ ಬಿಂಬಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಾ ಇದೆ. ಇದಕ್ಕೆ ಒಂದಷ್ಟು ದೇಶಗಳು ಅಂದರೆ ಬ್ರಿಟನ್ ಸರ್ಕಾರ ಕೂಡ ಮಣಿದಿದೆ. ಆಸ್ಟ್ರೇಲಿಯಾ ಹಾಡಿ ಹೊಗಳ್ತಾ ಇದೆ, ಪಾಕಿಸ್ತಾನದ ಹೆಮ್ಮೆ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇದೆ. ಒಟ್ಟಾರೆಯಾಗಿ ಒಂದು ರೀತಿ ಸಾಫ್ಟ್ ಇಮೇಜು ಅಥವಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪಾಕಿಸ್ತಾನ ನಾನಾ ಹೋರಾಟಗಳನ್ನು ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಭಾರತದ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ನಮ್ಮ ಮೇಲೆ ಏನೇ ದಾಳಿ ನಡೆದ್ರೂ ಕೂಡ ಅದಕ್ಕೆ ಭಾರತನೇ ಕಾರಣ ಅಂತ. ಬಟ್ ನಾನು ಆಗಲೇ ಹೇಳ್ದಾಗೆ ಭಾರತ ದಾಳಿಯನ್ನು ಮಾಡಬೇಕು ಅಂತ ಅಂದರೆ ಮುಂದೆ ನುಗ್ಗಿ ಮಾಡುತ್ತೆ ಹೊರತು ಇವ್ರ ಥರ ಹಿಂದಿಂದೆ ಹೋಗಿ ಬೇರೆಯವ್ರ ಜೊತೆ ಕೈ ಜೋಡಿಸಿ ಪ್ಲಾನ್ ಮಾಡಿಕೊಂಡು ಯಾವತ್ತೂ ಕೂಡ ಕುತಂತ್ರಿ ಬುದ್ಧಿಯನ್ನು ತೋರಿಸೋದಿಲ್ಲ ನಮ್ಮ ಭಾರತ ಅಂತ ಹೇಳ್ತಾ ಇದಾಗಿತ್ತು ಜೀ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿ. ಇವತ್ತಿನ ಜೀ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿ ಪಾಕಿಸ್ತಾನದ ಕರಾಳ ಮುಖದ ಬಗ್ಗೆ. ಅಂದರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತಲೇ ಒಬ್ರು ಫೇಮಸ್ ಆಗಿರ್ತಾರೆ, ಮಾಜಿ ಕ್ರಿಕೆಟಿಗ, ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಅವರು ಫೇಮಸ್ ಆಗಿದ್ರು ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತ. ಅವರ ಮನೆಯಲ್ಲಿ ಇದೀಗ ಒಂದು ರೀತಿ ಶೋಕದ ವಾತಾವರಣ ಮೂಡಿದೆ. ಯಾಕಂದರೆ ಕಳೆದ ಒಂದು 5 ವರ್ಷಗಳ ಹಿಂದೆಯಷ್ಟೇ ಅವರ ತಾಯಿ ಮೃತಪಟ್ಟಿದ್ರು. ಇದೀಗ ಅವರ ಹಿರಿಯಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಶೋಯಬ್ ಅಖ್ತರ್ ಅವರ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನಾನು ನೀಡ್ತಾ ಹೋಗೋದಾದರೆ, ಇವರು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ, ಹಾಗೆ ವಿಶ್ವದ ಆಲ್ ಟೈಮ್ ಅತ್ಯಂತ ವೇಗದ ಬೌಲರ್. ಇವರ ಬೌಲಿಂಗ್ ಸ್ಪೀಡ್ನ ನೋಡಿನೇ ಇವರನ್ನ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತ ಕರೀತಾ ಇದ್ರು. ಅದೇ ರೀತಿ ಇವರು ಫೇಮಸ್ ಆಗಿದ್ರು. ಈಗ ನಾನಾಗಲೇ ಹೇಳಿದೆ, ಅವರ ಹಿರಿಯಣ್ಣ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಅಂತ. ಅವರು ಜೂನ್ 24, 2026 ಕಳೆದ ಒಂದು 3 ದಿನಗಳ ಹಿಂದೆ ನಿಧನರಾಗಿದ್ದಾರೆ. ಇವರ ಅಂತ್ಯಕ್ರಿಯೆ ನಡೆದಿತ್ತು. ಈ ಅಂತ್ಯಕ್ರಿಯೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಮೋಸ್ಟ್ ವಾಂಟೆಡ್ ಉಗ್ರರು ಯಾರಿದ್ದಾರೆ, ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಈ ಅಂತ್ಯಕ್ರಿಯೆಯಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಅಂದರೆ ಇದೊಂದು ಪಬ್ಲಿಕ್ ಸೆಲೆಬ್ರಿಟಿ ಫಿಗರ್ ಮನೆಯಲ್ಲಿ ಆಗಿರುವಂಥ ಒಂದು ಅಂತ್ಯಕ್ರಿಯೆ ಅಥವಾ ಒಂದು ಇವೆಂಟ್ ಅಥವಾ ಒಂದು ಫ್ಯೂನರಲ್ ಇವೆಂಟ್ ಅಂತ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಈ ರೀತಿ ಉಗ್ರರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರಿಗೆ ಪಾಕಿಸ್ತಾನ ಸರ್ಕಾರ ಯಾವ ರೀತಿ ಬೆಂಬಲವನ್ನು ನೀಡ್ತಾ ಇದೆ, ನಾವು ಉಗ್ರರನ್ನ ಪೋಷಣೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡೇ ಬರ್ತಾ ಇದೆ ಪಾಕಿಸ್ತಾನದ ವಾದ. ಬಟ್ ಸ್ಟಿಲ್ ಎಷ್ಟು ರಾಜಾರೋಷವಾಗಿ ಅವರು ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಅದರಲ್ಲೂ ಸೆಲೆಬ್ರಿಟಿ ಇರುವಂತಹ ಪ್ಲೇಸ್ಗಳಲ್ಲಿ ಇವರು ಓಡಾಡ್ತಾರೆ ಅಂತ ಅಂದರೆ ನಿಜಕ್ಕೂ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆ.
ಅಖ್ತರ್ ಮನೆಯಲ್ಲಿ ಉಗ್ರರು ರಾಜಾರೋಷವಾಗಿ ಓಡಾಟವನ್ನ ನಡೆಸಿದ್ರು ಅಂತ್ಯಕ್ರಿಯೆಯ ಸಮಯದಲ್ಲಿ. ಹಾಗೆ ಶೋಯಬ್ ಅಖ್ತರ್ ಅವರ ಸಹೋದರ ಹಿರಿಯಣ್ಣ ಶಾಹಿದ್ ಅಖ್ತರ್ ಅವರ ಅಂತ್ಯಕ್ರಿಯೆಯಲ್ಲಿ ಲಷ್ಕರ್ ಉಗ್ರರು ಭಾಗಿಯಾಗಿದ್ದಾರೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಪುತ್ರ ತಲ್ಹಾ ಸಯೀದ್ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಅಂದರೆ ನವೆಂಬರ್ 26, 2008ರಲ್ಲಿ ಏನು ಮುಂಬೈ ಟೆರರ್ ಅಟ್ಯಾಕ್ ಆಗಿತ್ತು, ಅದರ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್, ಆತನ ಪುತ್ರ ತಲ್ಹಾ ಸಯೀದ್ ಇವರ ಮನೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇಸ್ಲಾಮಾಬಾದ್ನ H8 ಸ್ಮಶಾನದಲ್ಲಿ ಜನಜಾ ಪ್ರಾರ್ಥನೆಯಲ್ಲಿ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಫೋಟೋ ಹಾಗೆ ವಿಡಿಯೋಗಳನ್ನು ಕೂಡ ಉಗ್ರಗಾಮಿ ಸಂಘಟನೆಗಳು ಹಂಚಿಕೊಂಡಿವೆ. ಅಂದರೆ ಪಾಕಿಸ್ತಾನದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಉಗ್ರರೇ ಅಲ್ಲಿ ಸೆಲೆಬ್ರಿಟಿ ಆಗ್ತಿದ್ದಾರೆ ಹೇಗೆ, ಈ ಸೆಲೆಬ್ರಿಟಿಗಳ ಜೊತೆ ಉಗ್ರರು ಲಿಂಕ್ ಇಟ್ಕೊಂಡಿದ್ದಾರೆ. ಒಬ್ಬ ಮಾಜಿ ಕ್ರಿಕೆಟಿಗ, ಫೇಮಸ್ ಕ್ರಿಕೆಟರ್ ಅಣ್ಣನ ಅಂತ್ಯಕ್ರಿಯೆಯಲ್ಲಿ ಇವರು ಭಾಗಿಯಾಗ್ತಾರೆ. ಭಾಗಿ ಏನು ಕದ್ದು ಮುಚ್ಚಿ ಬಂದಾಗಿಲ್ಲ. ಆ ಭಾಗಿಯಾಗಿರುವಂತಹ ದೃಶ್ಯಗಳನ್ನು, ಫೋಟೋಗಳನ್ನು, ವಿಡಿಯೋಗಳನ್ನು ಉಗ್ರಗಾಮಿ ಸಂಘಟನೆಗಳು ರಾಜಾರೋಷವಾಗಿ ಹಂಚಿಕೊಂಡಿವೆ. ಪಾಕಿಸ್ತಾನ ಭಯೋತ್ಪಾದಕರ ಸುರಕ್ಷಿತ ಸ್ವರ್ಗ ಅಂತ ಭಾರತ ವಾದವನ್ನ ಮಾಡ್ತಾ ಇತ್ತು. ಈ ವಾದಕ್ಕೆ ಒಂದು ರೀತಿ ಬಲವಾಗಿರುವಂತಹ ಸಾಕ್ಷಿ, ಅಲ್ಲಿ ಇವರನ್ನ ಮೇ ಬಿ ಒಂದು ಸೆಲೆಬ್ರಿಟಿ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೇನೋ ಪಾಕಿಸ್ತಾನದ ಸರ್ಕಾರ, ಅಥವಾ ಪಾಕಿಸ್ತಾನ ಆ ರೀತಿ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಜೂನ್ 24, 2026ರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಶೋಯಬ್ ಅಖ್ತರ್ ಅವರ ಸಹೋದರ ಶಾಹಿದ್ ಅಖ್ತರ್ ಅವರು ನಿಧನರಾಗಿದ್ದಾರೆ. ಆದರೆ ಈ ಅವರ ಅಂತ್ಯಕ್ರಿಯೆಯಲ್ಲಿ ಈ ಉಗ್ರರು, ಮೋಸ್ಟ್ ವಾಂಟೆಡ್ ಉಗ್ರರು ಭಾಗಿಯಾಗಿದ್ದಾರೆ. ಕೇವಲ ನಾನು ಆಗಲೇ ಹೇಳಿದೆ, ಮುಂಬೈ ಟೆರರ್ ಅಟ್ಯಾಕ್ ಏನಾಗಿತ್ತು ನವೆಂಬರ್ 26, 2008ರಲ್ಲಿ, ಆ ದಾಳಿಯ ಮಾಸ್ಟರ್ ಮೈಂಡ್ ಆತನ ಪುತ್ರ ಮಾತ್ರ ಅಲ್ಲ, ಇತ್ತೀಚೆಗೆ ನಡೆದಂತಹ ಒಂದು ಪಹಲ್ಗಾಮ್ ಅಟ್ಯಾಕ್, 1.5 ವರ್ಷಗಳ ಹಿಂದೆ ಏನು ಕಳೆದ ವರ್ಷ ನಡೆದಿತ್ತು ಏಪ್ರಿಲ್ ಟೈಮ್ನಲ್ಲಿ, ಆ ಪಹಲ್ಗಾಮ್ ದಾಳಿಗೆ ಲಿಂಕ್ ಇರುವಂಥ ಉಗ್ರರು ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಈ ಫ್ಯೂನರಲ್ ಅಲ್ಲಿ ಭಾಗಿಯಾಗಿದ್ರಂತೆ. 2025ರ ಪಹಲ್ಗಾಮ್ ದಾಳಿಯ ಸಂಚುಕೋರ ಸೈಫುಲ್ಲಾ ಕಸೂರಿ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಉಪಸ್ಥಿತರಿದ್ದ. PMML ಅಧ್ಯಕ್ಷ ಇನಾಮ್ ಉರ್ ರೆಹಮಾನ್ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ. ಹಾಗೆ ಬ್ಯಾನ್ ಆಗಿರುವಂತಹ JUD ಜೊತೆಗೆ LET ಸಂಘಟನೆಗಳ ಹೊಸ ಮುಖವೇ ಈ PMML. ಇದರ ಅಧ್ಯಕ್ಷ ಯಾರಿದ್ದಾನೆ, ಇನಾಮ್ ಉರ್ ರೆಹಮಾನ್ ಅಂತ, ಈತನೂ ಕೂಡ ಅಂತ್ಯಕ್ರಿಯೆಯಲ್ಲಿ ಹಾಜರಾಗಿದ್ದ. ಯಾವುದೇ ಭಯ ಇಲ್ಲದೆ ಸಾರ್ವಜನಿಕವಾಗಿ ಆರಾಮಾಗಿ ಮೋಸ್ಟ್ ವಾಂಟೆಡ್ ಉಗ್ರರು ಓಡಾಡಿಕೊಂಡು ಆರಾಮಾಗಿದ್ದಾರೆ. ಪಾಕ್ ಸರ್ಕಾರದ ಕುಮ್ಮಕ್ಕಿಲ್ಲದೆ ಇದು ಸಾಧ್ಯನೇ ಇಲ್ಲ ಅಂತ ಗುಪ್ತಚರ ಸಂಸ್ಥೆಗಳು ಹೇಳ್ತಾ ಇದೆ. ಯಾಕಂದ್ರೆ ಸರ್ಕಾರದ ಭಯ ಇದ್ದಿದ್ರೆ ಈ ರೀತಿ ಆರಾಮಾಗಿ ಅವರು ಓಡಾಡ್ಕೊಂಡು ಇರ್ತಾ ಇರಲಿಲ್ಲ. ಈಗ ನಾವು ಭಾರತ ಅಂತಾನೆ ತಗೊಳ್ಳಿ, ಇಲ್ಲಿ ಒಂದು ಸಣ್ಣ ಅಪರಾಧ ಮಾಡಿದ್ರು ಕೂಡ, ಅಥವಾ ಚಿಕ್ಕ ಪುಟ್ಟ, ಈ ಭಯೋತ್ಪಾದನೆ ಬಿಡಿ, ಸಣ್ಣ ಪುಟ್ಟ ಅಪರಾಧ ಮಾಡಿದ್ರೂ ಕೂಡ ಸಾಮಾಜಿಕವಾಗಿ ಎದುರುಗಡೆ ಬರೋದಕ್ಕೆ ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಹೆದರ್ತಾರೆ ಅಪರಾಧಿಗಳು. ಆದರೆ ಇಲ್ಲಿ ಉಗ್ರರು, ಇಂಥ ಉಗ್ರರು ಆರಾಮಾಗಿ ಒಬ್ರು ಸೆಲೆಬ್ರಿಟಿ ಅಣ್ಣನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂದರೆ ಇದು ಪಾಕ್ ಸರ್ಕಾರದ ಕುಮ್ಮಕ್ಕಿಲ್ಲದೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಗುಪ್ತಚರ ಸಂಸ್ಥೆಗಳು ಕೂಡ ಹೇಳ್ತಾ ಇದೆ. ಯಾವುದೇ ಭಯವಿಲ್ಲದೆ ಸಾರ್ವಜನಿಕವಾಗಿ ಮೋಸ್ಟ್ ವಾಂಟೆಡ್ ಉಗ್ರರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆದರೆ ತನ್ನ ನೆಲದಲ್ಲಿ ಯಾವುದೇ ಉಗ್ರರಿಲ್ಲ ಅಂತ ಜಾಗತಿಕ ವೇದಿಕೆಗಳಲ್ಲಿ ಸದಾ ಸುಳ್ಳನ್ನೇ ಹೇಳ್ಕೊಳ್ತಾ ಬಂದಿರುವಂತಹ ಪಾಕಿಸ್ತಾನಕ್ಕೆ ಈ ದೃಶ್ಯಗಳು ಮತ್ತು ವಿಡಿಯೋಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಭಾರಿ ಮುಜುಗರವನ್ನ ತರಿಸಿದೆ. ಆದರೆ ಏನೇ ಮುಜುಗರ ತಂದರೂ ಕೂಡ, ಎಷ್ಟೇ ಮಾನ ಮರ್ಯಾದೆ ಹೋದರೂ ಕೂಡ ಪಾಕಿಸ್ತಾನ ಅಂತೂ ಬುದ್ಧಿಯನ್ನ ಕಲಿಯೋದಿಲ್ಲ. ಮತ್ತೆ ಮತ್ತೆ ಇದೇ ರೀತಿ ಘಟನೆಗಳು ರಿಪೀಟ್ ಆಗ್ತಾ ಇದೆ. ಅಷ್ಟೊಂದು ಭಯ ಇದ್ದಿದ್ರೆ ಅವ್ರು ಯಾಕೆ ಅಟೆಂಡ್ ಆದರೂ ಅದಾದ್ಮೇಲೆ ಯಾಕೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳನ್ನು ಹಾಕ್ತಾ ಇದ್ರು? ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಪಾಕಿಸ್ತಾನ ತನ್ನ ಉಗ್ರರನ್ನ ಪೋಷಿಸ್ತಾ ಇದೆ ಅಂತ. ಹಾಗೆ ಅಮೆರಿಕ ಈ ಹಿಂದೆಯೇ ಇದ್ರ ಬಗ್ಗೆ ಒಂದು ವರದಿಯನ್ನ ಮಾಡಿತ್ತು. ಅಂದರೆ ರಾಜಾರೋಷವಾಗಿ ಅಲ್ಲಿ ಓಡಾಡ್ತಾ ಇದ್ದಾರೆ ಉಗ್ರರು, ಅವರಿಗೆ ಪಾಕಿಸ್ತಾನ ಸರ್ಕಾರ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ, ಆರಾಮಾಗಿ ಇರೋದಕ್ಕೆ ಬಿಟ್ಟಿದೆ, ಎಲ್ಲ ಸವಲತ್ತುಗಳನ್ನು ಕೂಡ ನೀಡ್ತಾ ಇದೆ ಅಂತ ಅಮೆರಿಕ ಒಂದು ವರದಿಯನ್ನ ಈ ಹಿಂದೆಯೇ ನೀಡಿತ್ತು. ಆದರೆ ಆ ವರದಿ ಇದೀಗ ನಿಜ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಅಮೆರಿಕ ವರದಿಗೆ ಇದೀಗ ಅಸಲಿ ಸಾಕ್ಷಿ ಕೂಡ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ ಉಗ್ರರು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ ಅಂತ ಅಮೆರಿಕಾದ CRS ವರದಿಯನ್ನ ಮಾಡಿತ್ತು. ಈ ರಾಜಧಾನಿ ಇಸ್ಲಾಮಾಬಾದ್ನಲ್ಲೇ ಉಗ್ರರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ವಿಶ್ವಸಂಸ್ಥೆಯ ನಿರ್ಬಂಧಗಳನ್ನೆಲ್ಲ ಗಾಳಿಗೆ ತೂರಿದೆ ಪಾಪಿ ಪಾಕಿಸ್ತಾನದ ಸರ್ಕಾರ.
ಪಾಕ್ ಪ್ರಧಾನಿ ಆಪ್ತರ ಜೊತೆಗೂ ವೇದಿಕೆಯನ್ನ ಹಂಚಿಕೊಂಡಿರ್ತಾನೆ ಉಗ್ರ ತಲ್ಹಾ ಸಯೀದ್. ಹಾಗೆ ಕ್ರಿಕೆಟ್ ತಾರೆಯರ ಮೂಲಕ ಜಾಗತಿಕ ಮನ್ನಣೆ ಪಡೆಯೋದಕ್ಕೆ ಉಗ್ರರ ಹವಣಿಕೆ ಕೂಡ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನ ತನ್ನ ದೇಶದಲ್ಲಿರುವಂತಹ ಭಯೋತ್ಪಾದಕರನ್ನು ಹತ್ತಿಕ್ಕೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ಅಲ್ಲಿನ ಉಗ್ರರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಇತ್ತೀಚೆಗಷ್ಟೇ ಅಮೆರಿಕಾದ ಕಾಂಗ್ರೆಷನಲ್ ರಿಸರ್ಚ್ ಸರ್ವಿಸ್ ವರದಿಯನ್ನ ಬಿತ್ತರಿಸಿತ್ತು. ಈಗ ಮಾಜಿ ಕ್ರಿಕೆಟ್ ತಾರೆ ಶೋಯಬ್ ಅಖ್ತರ್ ಸಹೋದರನ ಅಂತ್ಯಕ್ರಿಯೆಯಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ಬಹಿರಂಗವಾಗಿ ಪಾಲ್ಗೊಂಡಿರೋದು ಅಮೆರಿಕಾದ ಆ ವರದಿಗೆ ಒಂದು ಅಸಲಿ ಹಾಗೂ ಜೀವಂತ ಸಾಕ್ಷ್ಯನ ನೀಡಿದೆ. ವಿಶ್ವಸಂಸ್ಥೆಯ ಕಠಿಣ ನಿರ್ಬಂಧಗಳನ್ನೆಲ್ಲ ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂತಹ ಪಾಕಿಸ್ತಾನ ಸರ್ಕಾರ ರಾಜಧಾನಿ ಇಸ್ಲಾಮಾಬಾದ್ನಲ್ಲೇ ಭಯೋತ್ಪಾದಕರಿಗೆ ರಾಜ ಮರ್ಯಾದೆಯನ್ನು ನೀಡ್ತಾ ಇರೋದು ಮತ್ತೊಮ್ಮೆ ಸಾಬೀತಾಗಿದೆ. ಕಳೆದ ಏಪ್ರಿಲ್ನಲ್ಲಿ ಪಾಕ್ ಪ್ರಧಾನಿಯ ವಿಶೇಷ ಸಹಾಯಕ ರಾಣಾ ಸನಾವುಲ್ಲಾ ಈತನೊಂದಿಗೆ ಒಂದೇ ಸ್ಟೇಜ್ ಅನ್ನು ಹಂಚಿಕೊಂಡು ಸದ್ದು ಮಾಡುತ್ತಾನೆ ಕುಖ್ಯಾತ ಉಗ್ರ ತಲ್ಹಾ ಸಯೀದ್. ಈಗ ಕ್ರಿಕೆಟ್ ದಿಗ್ಗಜನ ಮನೆಯ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಕೂಡ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿರುವುದು ಜಾಗತಿಕ ರಕ್ಷಣಾ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಹಾಗಾದ್ರೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಕಾರಣಕ್ಕೆ ಜಾಗತಿಕವಾಗಿ ದಿನದಿಂದ ದಿನಕ್ಕೆ ಏಕಾಂಗಿ ಆಗ್ತಾ ಇರುವಂತಹ ಪಾಕಿಸ್ತಾನ ಈಗ ಮತ್ತೆ ಈ ವಿಚಾರವಾಗಿ ನೆಗೆಟಿವ್ ಆಗಿ ಮುನ್ನೆಲೆಗೆ ಬಂದಿದೆ. ಆದರೆ ಕ್ರಿಕೆಟರ್ಸ್ ಜೊತೆಗೆ ಈ ಉಗ್ರರ ನಂಟು ಯಾವ ರೀತಿ ಇರುತ್ತೆ, ಈ ಹಿಂದೆಯೂ ಕೂಡ ಹಿಸ್ಟ್ರಿ ತೆಗೆದು ನೋಡಿದ್ರೆ ಕ್ರಿಕೆಟರ್ಸ್ ಜೊತೆ ಉಗ್ರರ ನಂಟು ಜಾಸ್ತಿನೇ ಇದೆ. ಕೇವಲ ಕ್ರಿಕೆಟರ್ಸ್ ಮಾತ್ರ ಅಲ್ಲ, ಆ ಪಾಕಿಸ್ತಾನದಲ್ಲಿ ಏನು ಸೆಲೆಬ್ರಿಟೀಸ್ ಅಂತ ನಾವು ಹೇಳ್ತೀವಿ, ಹೀರೋಗಳು, ಹೀರೋಯಿನ್ಸ್ಗಳು, ಆಕ್ಟ್ರೆಸ್ಗಳು, ಆಕ್ಟರ್ಗಳು, ಅವರ ಜೊತೆಯೂ ಕೂಡ ಉಗ್ರರ ನಂಟಿದೆ. ಯಾವ ರೀತಿ? ಮೊದಲನೇದಾಗಿ ಕ್ರಿಕೆಟರ್ಸ್ ಜೊತೆ ಯಾವ ರೀತಿ ನಂಟಿದೆ ಅಂತ ನೋಡ್ತಾ ಹೋಗೋಣ. ಕ್ರಿಕೆಟ್ ಮತ್ತು ಈ ಕ್ರೌರ್ಯದ ಅಪವಿತ್ರ ನಂಟಿದು. ಒಂದ್ ಕಡೆ ತಮ್ಮ ದೇಶಕ್ಕೆ ಒಳ್ಳೆ ಹೆಸರನ್ನ ತರಬೇಕು ಅಂತ ತಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡಿ ಕ್ರಿಕೆಟ್ ಆಡ್ತಾರೆ, ಅದು ಹೆಮ್ಮೆಯ ವಿಷಯ. ಆದರೆ ಈ ಕ್ರಿಕೆಟರ್ಸ್ಗೆ ಈ ಕ್ರೌರ್ಯದ ಅಪವಿತ್ರ ನಂಟು, ಜಾಗತಿಕ ಮಟ್ಟದಲ್ಲಿ ತಮ್ಮ ದೇಶದ ಮರ್ಯಾದೆಯನ್ನೇ ಹಾಳು ಮಾಡುವಂತಹ ಈ ಪಾಕಿಸ್ತಾನದ ಪಾಪಿ ಉಗ್ರರ ಜೊತೆ ನಂಟು ಯಾವ ರೀತಿ ಇದೆ? ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಜೊತೆ ಜಾವೇದ್ ಮಿಯಾಂದಾದ್ ಕೌಟುಂಬಿಕ ನಂಟಿದೆ. ಯಾವ ರೀತಿ? ದಾವೂದ್ ಮಗಳು ಮಾಹ್ರುಖ್ ಅವರನ್ನ ಮದುವೆ ಆಗಿದ್ದಾರೆ ಮಿಯಾಂದಾದ್ ಅವರ ಪುತ್ರ ಜುನೈದ್ ದಾವೂದ್ಗೆ ಮಿಯಾಂದಾದ್ ಬೀಗ ಆಗ್ತಾರೆ, ಅಂದ್ರೆ ಬೀಗರಾಗ್ತಾರೆ ಸಂಬಂಧದಲ್ಲಿ. ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಹಗರಣಗಳ ಹಿಂದೆ ಈ ಡಿ ಕಂಪನಿಯ ಭೀಕರ ನೆರಳು ಕೂಡ ಇದೆ. ಪಾಕ್ ಸರ್ಕಾರವೇ ಉಗ್ರರನ್ನ ಸಾಕಿ ಸಲುತ್ತಾ ಇದೆ ಅಂತ ಮಾಜಿ ಸ್ಪಿನ್ನರ್ ದಾನಿಶ್ ಕನೇರಿಯಾ ಕೂಡ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದುಬೈ, ಕರಾಚಿಯಲ್ಲಿ ನಡೆಯುವಂತಹ ಈ ಅಂಡರ್ವರ್ಲ್ಡ್ ಪಾರ್ಟಿಗಳಲ್ಲಿ ಪಾಕ್ ಸೆಲೆಬ್ರಿಟಿಗಳು ಹೋಗಿ ಡಾನ್ಸ್ ಮಾಡ್ತಾರಂತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಲಿಂಕ್ ಇದೆ ಅಂತ ನಾನು ದಾನಿಶ್ ಕನೇರಿಯಾ ಅಂತ ಹೇಳಿದೆ. ಇವರು ಪಾಕಿಸ್ತಾನದ ಕ್ರಿಕೆಟ್ ತಂಡದ ಮಾಜಿ ಪ್ರಮುಖ ಲೆಗ್ ಸ್ಪಿನ್ನರ್ ಆಗಿದ್ದಾರೆ. ಹಾಗೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಕ್ರೀಡೆಯಾಗಿ ಉಳಿದಿಲ್ಲ, ಅದು ಭೂಗತ ಲೋಕ ಮತ್ತು ಉಗ್ರಗಾಮಿ ಸಂಘಟನೆಗಳ ಆಟದ ಮೈದಾನವಾಗಿ ಬದಲಾಗಿರೋದು ನಿಜಕ್ಕೂ ವಿಪರ್ಯಾಸ. ಪಾಕಿಸ್ತಾನದ ಕ್ರಿಕೆಟ್ ದಿಗ್ಗಜ ಜಾವೇದ್ ಮಿಯಾಂದಾದ್ ಭಾರತದ ಪಾಲಿನ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂನ ನೇರ ಬೀಗರಾಗಿದ್ದಾರೆ. ನಿಜಕ್ಕೂ ಅಂದ್ರೆ ಯಾವ ರೀತಿ ಇವರು ಕನೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆ ನಾನು ಹೇಳಿದೆ, ಈ ಫಿಲ್ಮ್ ಆಕ್ಟರ್ಸ್ಗಳು ಅಂಡರ್ವರ್ಲ್ಡ್ ಪಾರ್ಟಿಗಳಲ್ಲಿ ಹೋಗಿ ಡಾನ್ಸ್ ಮಾಡ್ತಾರೆ. ಅಂದ್ರೆ ಅವರು ಉಗ್ರರು, ಅವರು ಕೆಟ್ಟವರು ಅಂತ ಅವರು ನೋಡ್ತಾನೆ ಇಲ್ಲ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಹಾತೊರಿತಾ ಇದ್ದಾರೆ. ನಿಜಕ್ಕೂ ಪಾಕಿಸ್ತಾನದ ಕಥೆ ಕೇಳಿದ್ರೆ ಛೀ ಅಂತ ಉಗಿಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಪಾಕಿಸ್ತಾನವನ್ನ ರೆಪ್ರೆಸೆಂಟ್ ಮಾಡುವಂತಹ ಕ್ರಿಕೆಟ್ ತಂಡ ಹೆಮ್ಮೆ ವಿಚಾರ, ಇದರ ಜೊತೆಗೆ ಉಗ್ರರನ್ನೂ ಸೇರಿಸ್ಕೊಂಡು ಅವ್ರು ಏನ್ ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಗೊತ್ತಿಲ್ಲ. ಆದ್ರೆ ಏನೇ ತನ್ನ ಮೇಲೆ ದಾಳಿ ಆದ್ರೂ ಮಾತ್ರ ಭಾರತದ ಮೇಲೆ ಗೂಬೆ ಕೂರ್ಸೋದನ್ನ ಮಾತ್ರ ಪಾಕಿಸ್ತಾನ ಬಿಡ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ಜೀ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿ. ಪ್ರೀತಿ ಅನ್ನೋದು ಪವಿತ್ರ ಅಂತ ಹೇಳ್ತಾರೆ, ಅಂದ್ರೆ ಪ್ರೀತಿ ಜೀವಗಳನ್ನ ಉಳಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರೀತಿ ಜೀವಗಳನ್ನ ಬಲಿ ಪಡೀತಾ ಇದೆ, ಅದು ಕೂಡ ಭೀಕರವಾಗಿ. ಇತ್ತೀಚೆಗಷ್ಟೇ ಒಂದು ಘಟನೆ ನಡೀತು. ಲೋಹಗಡದಲ್ಲಿ ಅಗರ್ಭ ಶ್ರೀಮಂತನನ್ನ ಕಂದಕಕ್ಕೆ ದೂಡಿ ಆತನ ಭಾವಿ ಪತ್ನಿ ಆತನನ್ನ ಮರ್ಡರ್ ಮಾಡ್ತಾಳೆ. ಮೊದಲನೇದಾಗಿ ಇದು ಅಸಹಜ ಸಾವು ಅಂತ ಎಲ್ಲ ಕೂಡ ಬಿಂಬಿಸಲಾಗುತ್ತೆ. ಆದರೆ ಅದಾದ್ಮೇಲೆ ತನಿಖೆ ಮಾಡ್ತಾ ಮಾಡ್ತಾ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಏನಿದು ಘಟನೆ, ಯಾವ ರೀತಿ ಇದು ನಡೀತು, ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಆರೋಪಿಗಳು ಸಿಕ್ಕಿದ್ ಹೇಗೆ, ಡೆತ್ ರಿಹರ್ಸಲ್ ಮಾಡಿದ್ರಂತೆ ಇವರು, ಅಂದ್ರೆ ಆತನನ್ನ ಯಾವ ರೀತಿ ಸಾಯಿಸಬೇಕು ಅಂತ ಆ ಜಾಗಕ್ಕೆ ಹೋಗಿ ರಿಹರ್ಸಲ್ಗಳನ್ನ ಮಾಡಿದ್ರಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಹೆಣ್ಣು ಈ ರೀತಿ ವಿಕೃತ ಮನಸ್ಸನ್ನ ಹೊಂದೋದಕ್ಕೆ ಹೇಗೆ ಸಾಧ್ಯ? ನಾವು ಕಳೆದ ವರ್ಷ ನೋಡಿದ್ವಿ ಮೇಘಾಲಯದಲ್ಲಿ ಈ ರಾಜ ರಘುವಂಶಿ ಅಂತ, ಪಾಪ ಆತನು ಕೂಡ ಮದುವೆ ಆಗಿರುತ್ತೆ, ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ಇದೇ ರೀತಿ ಹೆಂಡತಿ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಆತನನ್ನ ತಳ್ಳಿ ಸಾಯಿಸಿದ್ಲು. ಇನ್ನೂ ಆ ಪ್ರಕರಣ ಮಾಸ್ ಇಲ್ಲ. ಅದಕ್ಕೂ ಮುನ್ನವೇ ಮತ್ತೊಂದು ಪ್ರಕರಣ ವರದಿಯಾಗಿದೆ.
ಅದು ಲೋಹಗಡದ ಡೆತ್ ಪ್ಲಾನ್ ಅಥವಾ ಮರ್ಡರ್ ಮಿಸ್ಟ್ರಿ ಯಾವ ರೀತಿ ನಡೆದಿತ್ತು, ಜೊತೆಗೆ ಈಕೆ ಅರೆಸ್ಟ್ ಆಗಿದ್ದಾಳೆ. ಅರೆಸ್ಟ್ ಆದ್ಮೇಲೂ ಈಕೆಗೆ ಪಶ್ಚಾತ್ತಾಪ ಇಲ್ಲ. ಈ ಸಿಯಾ ಗೋಯಲ್ ಏನಿದ್ದಾಳೆ ಈಕೆಗೆ ಪಶ್ಚಾತ್ತಾಪ ಇಲ್ಲ. ಆರಾಮಾಗಿ ಜೈಲಲ್ಲಿ ನಂಗೆ ಬಿಯರ್ ಬೇಕು, ಮದ್ಯ ಬೇಕು ಅಂತ ಕೇಳ್ತಾ ಕೂತಿದ್ದಾಳಂತೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೊಲೆಗೂ ಮುನ್ನ ಒಂದು ಡೆತ್ ರಿಹರ್ಸಲ್ ನಡೆದಿತ್ತಂತೆ. ಲೋಹಗಡ ಕೋಟೆಯಲ್ಲಿ ಕೇತನ್ ಅಗರ್ವಾಲ್ನನ್ನ ಕಂದಕಕ್ಕೆ ತಳ್ಳಿ ಈಕೆ ಕೊಲೆ ಮಾಡಿರ್ತಾಳೆ. ಮೇ ತಿಂಗಳಲ್ಲೇ ಕೊಲೆಗೆ ಪ್ಲಾನ್ ಅನ್ನ ರೂಪಿಸಿರ್ತಾರೆ ಸಿಯಾ ಹಾಗೆ ಆಕೆಯ ಬಾಯ್ ಫ್ರೆಂಡ್ ಚೇತನ್ ಚೌಧರಿ. ಕೊಲೆಗೆ ಒಂದು ಪರ್ಫೆಕ್ಟ್ ಜಾಗ ಬೇಕಾಗಿರುತ್ತೆ. ಆ ಸೂಕ್ತ ಜಾಗವನ್ನು ಹುಡ್ಕೋದಕ್ಕೆ ಹಲವು ಬಾರಿ ಈ ಲೋಹಗಡದ ಕೋಟೆಗೆ ಭೇಟಿಯನ್ನು ನೀಡಿರ್ತಾರೆ ಕಿರಾತಕರು, ಅಂದ್ರೆ ಸಿಯಾ ಮತ್ತೆ ಆಕೆಯ ಬಾಯ್ ಫ್ರೆಂಡ್ ಚೇತನ್. ಮೇ 31ರಂದೇ ಕೇತನನ್ನ ತಳ್ಳಲು ಟ್ರೈ ಮಾಡಿರ್ತಾಳೆ ಸಿಯಾ, ಆದರೆ ಆತ ಪಾರಾಗಿರ್ತಾನೆ. ಆಮೇಲೆ ಪಕ್ಕಾ ಪ್ಲಾನ್ ಮಾಡಿ ಜೂನ್ 18ರಂದು ಕೇತನನ್ನ ಈ ಪಾಪಿ ಜೋಡಿ ಮುಗಿಸಿರುತ್ತೆ. ಅಂದ್ರೆ ಇವರ ಪ್ಲಾನ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಈಕೆ ಒಂದು ಬೇಕರಿ ಉದ್ಯಮವನ್ನು ನಡೆಸ್ತಾ ಇರ್ತಾಳೆ ಸಿಯಾ. ಬಟ್ ಆಕೆ ಅಂದರೆ ಅದು ತುಂಬ ದೊಡ್ಡ ಫ್ಯಾಕ್ಟ್ರಿ, ಸಣ್ಣ ಪುಟ್ಟ ಬೇಕರಿ ಉದ್ಯಮ ಅಲ್ಲ, ದೊಡ್ಡ ಫ್ಯಾಕ್ಟ್ರಿ. ಆಕೆಯೂ ಕೂಡ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದನೇ ಬಂದಿರ್ತಾಳೆ. ಆಕೆಯ ಬಾಯ್ ಫ್ರೆಂಡ್ ಚೇತನ್ ಏನಿರ್ತಾನೆ ಆತ ಡ್ರೈ ಫ್ರೂಟ್ಸ್ದೇನೋ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾನೆ. ಹೀಗಾಗಿ ಈ ಒಂದು ಮೀಟ್ ಇರುತ್ತೆ, ಈ ಉದ್ಯಮಿಗಳ ಮೀಟ್ ಅಂತೆಲ್ಲ ಕರೀತಾರಲ್ಲ, ಅದರಲ್ಲಿ ಡ್ರೈ ಫ್ರೂಟ್ಸ್ ಅವನು ಬಂದಿರ್ತಾನೆ. ಈ ಕಡೆ ಇವಳು ಹೋಗಿರ್ತಾಳೆ ಸಿಯಾ ಗೋಯಲ್, ಯಾಕಂದರೆ ಬೇಕರಿಗೆ ಕೇಕ್ ಎಲ್ಲ ಮಾಡಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಬೇಕಾಗಿರುತ್ತೆ. ಅಲ್ಲಿ ಪರಿಚಯ ಆಗಿರುತ್ತೆ, ಅಲ್ಲಿ ಲವ್ ಆಗಿರುತ್ತೆ. ಬಟ್ ಚೇತನ್ ಅಷ್ಟೊಂದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರೋದಿಲ್ಲ. ಹೀಗಾಗಿ ಆಕೆ ಪೇರೆಂಟ್ಸ್ ಹತ್ರ ಈ ವಿಚಾರವನ್ನು ಹೇಳ್ಕೊಂಡಿರಲ್ಲ. ಅದಾದಮೇಲೆ ಈ ಕೇತನ್ ಜೊತೆ ಮನೆಯವರೆಲ್ಲ ಸೇರಿಕೊಂಡು ವಿವಾಹವನ್ನು ನಿಶ್ಚಯ ಮಾಡಿರ್ತಾರೆ. ಯಾಕಂದರೆ ಕೇತನ್ ಕೂಡ ಆಗರ್ಭ ಶ್ರೀಮಂತ, ಒಂದು ದೊಡ್ಡ ಫೇಮಸ್ ಬಿಸ್ನೆಸ್ ಮ್ಯಾನ್. ಆತನ ತಂದೆಯೂ ಕೂಡ ಅಷ್ಟೇ ಫೇಮಸ್ ಆಗಿರ್ತಾರೆ, ಅಷ್ಟೇ ಶ್ರೀಮಂತರು ಆಗಿರ್ತಾರೆ. ಹೀಗಾಗಿ ಇವರಿಬ್ಬರ ಮದುವೆಯನ್ನು ಫಿಕ್ಸ್ ಮಾಡಿರ್ತಾರೆ. ಆದರೆ ಇದು ಆಕೆಗೆ ಇಷ್ಟ ಇರೋದಿಲ್ಲ. ಹೀಗಾಗಿ ಒಂದಷ್ಟು ಪ್ಲ್ಯಾನ್ ಮಾಡಿ ಆತನನ್ನು ಮುಗಿಸೋದಕ್ಕೆ ಸ್ಕೆಚ್ ಮಾಡಿದ್ರು. ಮೊದಲನೇದಾಗಿ ಬಾಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ, ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಅಂತ ಹೊರಟಿರ್ತಾರೆ. ಬಟ್ ಸಿಯಾಗ್ ಅನ್ಸುತ್ತೆ, ನಾನು ಬಾಲಿಗೆ ಏನಾದರೂ ಹೋದರೆ ಅಲ್ಲಿ ಆತನನ್ನು ಕೊಲೆ ಮಾಡೋದು ಕಷ್ಟ ಆಗಬಹುದು, ಅಲ್ಲಿಗೆ ಬಾಯ್ ಫ್ರೆಂಡ್ನ ಕರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆತನ ಪಾಸ್ಪೋರ್ಟನ್ನು ಈಕೆಯೇ ಬಚ್ಚಿಟ್ಟು ಏರ್ಪೋರ್ಟ್ಗೆ ಹೋದ್ಮೇಲೆ ಪಾಸ್ಪೋರ್ಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಆಮೇಲೆ ಲೋಹಗಡಕ್ಕೆ ಇವರು ಬರ್ತಾರೆ ಅಲ್ಲಿ ಶೂಟ್ ಮಾಡೋಣ ಅಂತ. ಅಲ್ಲಿ ಮೊದಲನೇದಾಗಿ ಆಕೆ ಆಲ್ರೆಡಿ ಒಂದ್ಸಲ ಆತನನ್ನು ತಳ್ಳಿರ್ತಾಳೆ. ಮೇಯಲ್ಲಿ ತಳ್ಳಿದಾಗ ಆತ ಬೀಳ್ತಾನೆ ಕೆಳಗಡೆ. ಆದರೆ ಆತ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ ಆಗಿರ್ತಾನೆ, ಯಾರು ಈ ಕೇತನ್. ಹೀಗಾಗಿ ಅಲ್ಲಿ ಒಂದು ಮರ ಇರುತ್ತೆ, ಆ ಮರದ ಕೊಂಬೆಗೋ ಏನೋ ಸಿಕ್ಕಾಕೊಂಡು ಆತ ಬದುಕಿ ಬರ್ತಾನೆ. ಬದುಕಿ ಬಂದ ಮೇಲೆ ಈಕೆ ನಾಟಕ ಆಡ್ತಾಳೆ, ಅಯ್ಯೋ ಅಲ್ಲಿ ನಿನ್ನ ಕಾಲು ಕೆಳಗಡೆ ಹಾವಿತ್ತು, ಹೀಗಾಗಿ ನಾನು ನಿನ್ನ ತಳ್ಳಿದೆ ಅಂತ. ಪಾಪ ಆತ ಎಷ್ಟು ಈಕೆಯ ಪ್ರೀತಿಯಲ್ಲಿ ಬಿದ್ದು ಹೋಗಿರ್ತಾನೆ ಅಂತ ಅಂದರೆ, ಈಕೆ ಹೇಳಿರುವಂಥ ಮಾತನ್ನ ಆತ ನಂಬ್ತಾನೆ. ಆದರೆ ಎರಡನೇ ಸಲ ಹೋದಾಗ ಆತನ ಚಾಪ್ಟರ್ನ ಈಕೆ ಕ್ಲೋಸ್ ಮಾಡಿದ್ದಾಳೆ. ಹಾಗೆ ಇದೆಲ್ಲ ಆದಮೇಲೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಫೋನ್ ಟ್ರಿಕ್ಗಳನ್ನು ಈ ಆರೋಪಿತ ಜೋಡಿ ಯೂಸ್ ಮಾಡಿರುತ್ತೆ. ಯಾವ ರೀತಿ? ಆರೋಪಿ ಚೇತನ್ ಚೌಧರಿಯಿಂದ ಮೊಬೈಲ್ ಲೊಕೇಶನ್ ಚೇಂಜ್ ಮಾಡುವಂಥ ಒಂದು ಕಿಲಾಡಿ ತಂತ್ರವನ್ನು ಮಾಡಲಾಗಿತ್ತು. ತನ್ನ ಕೆಲಸಗಾರ ನೀರಜ್ ಏನಿರ್ತಾನೆ, ಈ ಚೇತನ್ನ ಕೆಲಸಗಾರ, ಆತನ ಮೊಬೈಲನ್ನು ತಗೊಂಡು ಈತ ಬಂದಿರ್ತಾನೆ ಲೋಹಗಡಕ್ಕೆ. ಮತ್ತು ಅವನ ಫೋನ್ನ ಅವನಲ್ಲೇ ಪುಣೆಯಲ್ಲೇ ಬಿಟ್ಟು ಬಂದಿರ್ತಾನೆ. ಯಾಕಂದರೆ ಲೊಕೇಶನ್ ಟ್ರೇಸ್ ಮಾಡಿದ್ರೂ ಕೂಡ ಈತ ಸತ್ತು ಹೋಗಿರುವಂಥ ಸಂದರ್ಭದಲ್ಲಿ ನಾನು ಪುಣೆಯಲ್ಲೇ ಇದ್ದೆ, ಲೋಹಗಡಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗಬೇಕು ಪೊಲೀಸರಿಗೆ ಅಂತ ಈ ರೀತಿ ನಾಟಕ ಆಡಿರ್ತಾರೆ. ಹಾಗೆ ಲೋಹಗಡದಲ್ಲಿ ಆಕ್ಟಿವ್ ಆಗಿದಂತಹ ಫೋನ್ ಏನಿರುತ್ತೆ ಅದರಿಂದ ಎಲ್ಲ ಅಸಲಿ ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ವಾಟ್ಸ್ಆ್ಯಪ್ ಚಾಟ್ಗಳು, ಕರೆಗಳ ದಾಖಲೆಯನ್ನು ಅಳಿಸಿ ಸಾಕ್ಷ್ಯ ನಾಶಕ್ಕೆ ಆರೋಪಿಗಳು ಟ್ರೈ ಮಾಡಿರ್ತಾರೆ. ಮೊಬೈಲ್ ಡೇಟಾವನ್ನು ಮರುಪಡೆಯೋದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಫೋನ್ಗಳನ್ನು ಸದ್ಯ ಶಿಫ್ಟ್ ಮಾಡಲಾಗಿದೆ. ಹಾಗಾದರೆ ಏನೆಲ್ಲ ಅವ್ರ ಮಧ್ಯೆ ಚಾಟ್ ಆಗಿತ್ತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆಮೇಲೆ ಎರಡನೇ ಬಾರಿ ಯಾವಾಗ ಈಕೆ ತಳ್ಳಿ ಆತನ ಕಥೆ ಮುಗಿಸ್ತಾಳೆ, ಆಗ ಬಂದು ಕಂಪ್ಲೇಂಟ್ ಕೊಡ್ತಾಳೆ, ಈತ ಆ ಥರ ಜಾರ್ ಬಿದ್ದಿದ್ದಾನೆ, ತೀರ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾಳೆ, ಅಳ್ತಾಳೆ, ಎಲ್ಲ ಮಾಡ್ತಾಳೆ ಪೊಲೀಸರ ಮುಂದೆ. ಎಲ್ಲರೂ ಕೂಡ ಈಕೆಯ ಪರಿಸ್ಥಿತಿ ನೋಡಿ ಕಂಬನಿ ಮಿಡ್ದಿರ್ತಾರೆ. ಇನ್ನೇನು ಪಾಪ ಹಸೆಮಣೆ ಏರಬೇಕಿತ್ತು, ಈ ರೀತಿ ಆಯ್ತಲ್ಲ, ಎಂಗೇಜ್ಮೆಂಟ್ ಆಗಿರುತ್ತೆ, ಇನ್ನೇನು ಮದುವೆ ಫಿಕ್ಸ್ ಆಗಿರುತ್ತೆ, ಈ ರೀತಿ ಆಯ್ತಲ್ಲ ಪಾಪ ಹೆಣ್ಮಗಳು ಅಂತ ಎಲ್ಲರೂ ಕೂಡ ಅಯ್ಯೋ ಪಾಪ ಅಂದಿದ್ರು. ಆದರೆ ಅಲ್ಲಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿಗೆ ಈಕೆಯ ಬಿಹೇವಿಯರ್ ಮೇಲೆ ಡೌಟ್ ಬರುತ್ತೆ. ಅಂದರೆ ಅಳ್ತಾಳೆ ಪೊಲೀಸರ ಮುಂದೆ, ಆಮೇಲೆ ನಾರ್ಮಲ್ ಆಗಿ ಇರ್ತಾ ಇದ್ಲಂತೆ ಸಿಯಾ. ಹೀಗಾಗಿ ಅವ್ರೇನು ಮಾಡ್ತಾರೆ, ಅಲ್ಲಿರುವಂಥ CCTV ಫುಟೇಜನ್ನು ತೆಗೆಸ್ತಾರೆ. ಲೋಹಗಡ ಫೋರ್ಟಲ್ಲಿರುವಂಥ CCTV ಫುಟೇಜ್, ಅದರಲ್ಲಿ ಆಕೆಯ ಬಾಯ್ ಫ್ರೆಂಡ್ ಅಲ್ಲಿ ಕ್ಯೂನಲ್ಲಿ ನಿಂತಿರೋದು ಗೊತ್ತಾಗುತ್ತೆ. ಅಂದರೆ ಎಂಟ್ರಿ ಕೊಡಬೇಕಾದ್ರೆ ಫೋರ್ಟಲ್ಲಿ ಪಾಸ್ ಏನೋ ಇರುತ್ತೆ, ಹೀಗಾಗಿ ಕ್ಯೂ ಅಲ್ಲಿ ನಿಂತಿರ್ತಾನೆ. ಆತ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿರ್ತಾನೆ, ಸ್ವೆಟರ್ ಹಾಕೊಂಡು ಮಫ್ಲರ್ ಹಾಕೊಂಡಿರ್ತಾನೆ. ಅಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಂಥ ಟೈಮಲ್ಲೂ ಯಾರಪ್ಪ ಈತ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಆಗ ಪೊಲೀಸರಿಗೆ ಡೌಟ್ ಬರುತ್ತೆ. ಆತನನ್ನು ಹುಡುಕಿ ಎಲ್ಲ ಮಾಡಿ ತನಿಖೆ ಮಾಡಿದಾಗ ಅಸಲಿ ವಿಚಾರ, ಬೆಚ್ಚಿ ಬೀಳಿಸುವಂಥ ವಿಚಾರ ಬೆಳಕಿಗೆ ಬರುತ್ತೆ.
ಆದರೆ ಇದೆಲ್ಲ ಆದಮೇಲೆ ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಮೇಲಾದರೂ ಸಿಯಾಗೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಕಾಡ್ತಾ ಇದೆಯಾ. ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆದಮೇಲೆ ನೀವು ವಿಡಿಯೋಗಳನ್ನು ನೋಡಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈ ವಿಚಾರ ಹರಿದಾಡ್ತಾ ಇದೆ. ಯಾವ ರೀತಿ ಒಂದೊಂದು ಕ್ಷಣವನ್ನು ಕೂಡ ಆಕೆಗೋಸ್ಕರ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದ. ಆಕೆಯ ಬರ್ಡೇ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ವಿಷಯಗಳು, ಆಕೆಗೆ ಒಂದು ಬೊಕ್ಕೆ ಕೊಡೋದಾಗಿರ್ಬೋದು, ಒಂದು ರೀತಿ ಲಕ್ಸುರಿಯಾಗಿ ಆಕೆಯನ್ನು ನೋಡ್ಕೊಳ್ತಾ ಇದ್ದ. ಇಷ್ಟೊಂದು ಪ್ರೀತಿಸುವಂತಹ ವ್ಯಕ್ತಿಯನ್ನ ಆಕೆ ತನ್ನ ಕೈಯಾರೆ ತಳ್ಳಿ ಕೊಂದಾದ ಬಳಿಕವೂ ಕೂಡ ಆಕೆಗೆ ಒಂಚೂರು ಪಶ್ಚಾತ್ತಾಪ ಕಾಡ್ತಾ ಇಲ್ಲ. ಜೈಲಲ್ಲಿ ಬಿಯರ್ ಕೇಳಿದ್ದಾಳಂತೆ ಈ ಕಿರಾತಕಿ ಸಿಯಾ. ಅರೆಸ್ಟ್ ಆಗಿದ್ದಾಳೆ, ಜೈಲಲ್ಲಿದ್ದಾಳೆ, ಅಲ್ಲಿ ಕಸ್ಟಡಿಯಲ್ಲಿದ್ರೂ ಕೂಡ ಪಶ್ಚಾತ್ತಾಪವಿಲ್ಲದೆ ಸಿಯಾ ಗೋಯಲ್ ಬಿಯರ್ಗಾಗಿ ಡಿಮ್ಯಾಂಡ್ ಮಾಡಿದ್ದಾಳಂತೆ. ಹಾಗೆ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ರು ಹಾಕೊಳ್ತಾ ಇದ್ದಾರೆ ತಪ್ಪನ್ನ. ಅಂದರೆ ನಮ್ಮ ಬಾಯ್ ಫ್ರೆಂಡ್ ಮಾಡ್ದ ಅಥವಾ ಆತ ಇಲ್ಲ ಇವಳು ಹೇಳಿದ್ಲು ಅದಕ್ಕೆ ಮಾಡಿದೆ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಜೋಡಿ. ಸಿಯಾ ಹಾಗೂ ಚೇತನ್ ಸಂಬಂಧದ ಬಗ್ಗೆ ಸಿಯಾ ಅವರ ಅಣ್ಣ ಸಾಹಿಲ್ ಗೋಯಲ್ಗೆ ಮುಂಚೆ ಗೊತ್ತಿತ್ತಂತೆ. ಆದರೂ ಕೂಡ ಆತ ಯಾಕೆ ಮೌನ ವಹಿಸಿದ್ದ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಹುಶಃ ಆತನಿಗೆ ಗೊತ್ತಿತ್ತು, ಬಟ್ ಯಾಕೆ ಅವನು ಸುಮ್ಮನಿದ್ದ ಅಂದರೆ ತನ್ನ ತಂಗಿ ಇಂಥ ದೊಡ್ಡ ಪಾಪಿ ಅಂತ ಆತನಿಗೆ ಗೊತ್ತಿರೋದಿಲ್ಲ. ತಂಗಿ ಇಂಥ ಮಟ್ಟಕ್ಕೆ ಇಳಿತಾಳೆ ಅನ್ನುವಂಥ ಕ್ಲೂ ಕೂಡ ಆತನಿಗೆ ಇರೋದಿಲ್ಲ. ಹಾಗೆ ಯಾಕೆ ನೀನು ಅವನನ್ನು ಸಾಯಿಸ್ತೆ ಅಂತ ಕೇಳಿದ್ರೆ ಸಿಯಾ ಕೊಡ್ತಿರುವಂಥ ಉತ್ತರ, ಆತ ಹೇರ್ ಪ್ಯಾಚ್ ಧರಿಸ್ತಾ ಇದ್ದ, ಅಂದರೆ ವಿಗ್ ಹಾಕೊಳ್ತಾ ಇದ್ದ ಅಂತ ಒಂದು ಸಣ್ಣ ವಿಚಾರ, ಒಂದು ಕ್ಷುಲ್ಲಕ ವಿಚಾರವನ್ನು ಆಕೆ ಮುಂದಿಟ್ಟಿದ್ದಾಳೆ. ಜೊತೆಗೆ ಮಗಳ ಕೃತ್ಯಕ್ಕೆ ತಾಯಿ ಪೂಜಾ ಗೋಯಲ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ನಿಜಕ್ಕೂ ಅವಳೇ ತಪ್ಪು ಮಾಡಿದ್ರೆ ಅವಳಿಗೆ ಒಂದು ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವರು ಪಾಪ ಕಣ್ಣೀರನ್ನು ಇಡ್ತಿದ್ದಾರೆ. ಇಂಥ ಪಾಪಿ ಮಗಳನ್ನು ಹೆತ್ತ ಮೇಲೆ ನಿಜಕ್ಕೂ ತಂದೆ ತಾಯಿ ಕಣ್ಣೀರಿಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ಕಡೆ ಈ ಒಂದು ಕೇಸ್ ಏನಿದೆ, ಪ್ರಸ್ತುತ ಮಹಾರಾಷ್ಟ್ರ ಸರ್ಕಾರ ಈ ಸೂಕ್ಷ್ಮ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸಿದೆ. ಪ್ರಖ್ಯಾತ ವಕೀಲ ಉಜ್ವಲ್ ನಿಕಮ್ ಅವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕ ಮಾಡಲಾಗಿದೆ. ಸರ್ಕಾರದ ಪರ, ಪ್ರಾಸಿಕ್ಯೂಷನ್ ಪರ ಅವರು ವಾದವನ್ನು ಮಾಡ್ತಾರೆ. ಹಾಗಾದರೆ ಯಾರು ಈ ಲಾಯರ್? ಈ ಲಾಯರ್ ಬೇರೆ ಯಾರೂ ಅಲ್ಲ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂಥ ಲಾಯರ್ ಇವರು. ಅಂದರೆ ಅಲ್ಲಿರುವಂಥ ಜನರು ಈ ಪ್ರಕರಣವನ್ನು ನೋಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅಂಥ ನಿಸ್ವಾರ್ಥ ಜೀವವನ್ನು, ಅಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ದಂತಹ ವ್ಯಕ್ತಿಯನ್ನು ಈಕೆ ಕಂದಕಕ್ಕೆ ತಳ್ಳಿ ಸಾಯಿಸಿದಾಳೆ ಅಂತ ಅಂದರೆ ಆಕೆಗೆ ಘೋರ ಶಿಕ್ಷೆ ಆಗಲೇಬೇಕು ಅನ್ನೋದು ಅಲ್ಲಿರುವಂಥ ಜನರ ವಾದ. ಹೀಗಾಗಿ ಕಸಬ್ಗೆ ಗಲ್ಲು ಶಿಕ್ಷೆಯನ್ನು ಕೊಡಿಸಿದಂಥ ವಕೀಲರು ಈ ಕೇಸ್ನ ತಗೊಂಡಿದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಸಾಂತ್ವನವನ್ನು ನೀಡಿದ್ದಾರೆ, ನ್ಯಾಯದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಖ್ಯಾತ ವಕೀಲ ಉಜ್ವಲ್ ನಿಕಮ್ ಈ ಪ್ರಕರಣದ ವಿಶೇಷ ಅಭಿಯೋಜಕರಾಗಿ ನೇಮಕಗೊಂಡಿದ್ದಾರೆ. ಅಜ್ಮಲ್ ಕಸಬ್ನನ್ನ ಗಲ್ಲಿಗೇರಿಸಿದ್ದ ಉಜ್ವಲ್ ನಿಕಮ್ ಅವರಿಂದ ಈಗ ಸಿಯಾ ಚೇತನ್ ವಿರುದ್ಧವಾಗಿ ಕೇಸ್ ವಾದವನ್ನು ಮಂಡಿಸ್ತಾರೆ. ಪ್ರಕರಣದ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದೆ. ಪ್ರಾಮಾಣಿಕ ಕೇತನ್ ಸಾವಿಗೆ ಮರಣ ದಂಡನೆಯೇ ಸೂಕ್ತ ಶಿಕ್ಷೆ ಅಂತ ಜನರ ಕಡೆಯಿಂದ ಬರ್ತಾ ಇರುವಂಥ ಆಕ್ರೋಶ ಇದು. ಅಂದರೆ ಈಕೆ ಹೇಳಿರೋದು ಆತ ಏನೋ ಹೇರ್ ಪ್ಯಾಚ್ ಧರಿಸ್ತಾನೆ, ಹಾಗೆ ಹಿಂಗೆ ಆತ ವಿಗ್ ಹಾಕೊಳ್ತಾನೆ ಅಂತ. ಕೇವಲ ಒಂದು ವಿಗ್ ಹಾಕೊಳ್ತಾನೆ ಅನ್ನುವಂಥ ಕಾರಣಕ್ಕೆ ಆತನನ್ನು ಸಾಯಿಸೋದಕ್ಕೆ ಸಾಧ್ಯನಾ? ಆಕೆ ಅದನ್ನೇ ಮನೇಲಿ ಹೇಳಿ ಆತ ವಿಗ್ ಹಾಕೊಳ್ತಾನೆ, ನನಗೆ ತಲೆಯಲ್ಲಿ ಕೂದಲು ಇಲ್ದಿರುವಂಥ ವ್ಯಕ್ತಿ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಬಹುದಿತ್ತು. ಆದರೆ ಇಷ್ಟು ಸಣ್ಣ ವಿಚಾರಕ್ಕೆ ಮರ್ಡರ್ ನಿಜಕ್ಕೂ ಅದು ಯಾರೂ ಕೂಡ ನಂಬುವಂಥ ವಿಷಯ ಅಲ್ಲ. ಬದಲಿಗೆ ಈಕೆಗೆ ಆತನ ಜೊತೆ ಅಂದರೆ ಚೇತನ್ ಜೊತೆ ಸಂಬಂಧ ಇರುತ್ತೆ ಅಥವಾ ಲವ್ ಇರುತ್ತೆ. ಇದೇ ಕಾರಣಕ್ಕೆ ಈಕೆ ಈ ರೀತಿಯೆಲ್ಲ ಮಾಡಿದ್ಲು. ಅಥವಾ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟಾಗಿ ಕೇತನ್ ಆಕೆಯನ್ನು ಅಷ್ಟಾಗಿ ಪ್ರೀತಿಸ್ತಾ ಇದ್ದ, ಆಕೆ ಖುಷಿಯಾಗಿರಬೇಕು ಅಂತ ಪ್ರತಿಯೊಂದು ಕ್ಷಣದಲ್ಲೂ ಆತ ನಿಗಾ ವಹಿಸ್ತಾ ಇದ್ದ. ಅಂಥವನ ಹತ್ರ ಹೋಗ್ಬಿಟ್ಟು ಈಕೆ ಒಂದು ಮಾತು ಹೇಳ್ಬೋದಿತ್ತು, ನಂಗೆ ನೀನು ಇಷ್ಟ ಇಲ್ಲ, ನಾನು ಈ ರೀತಿ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಮನೆಯವರ ಒತ್ತಾಯದ ಮೇರೆಗೆ ನಿನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಒಂದೇ ಒಂದು ವಿಚಾರ ಹೇಳಿದರೆ ಮೇ ಬಿ ಅವನು ಮುಂದೆ ವರಿತಾ ಇರಲಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಹೀಗಾಗಿ ಇಷ್ಟೆಲ್ಲ ಕ್ರೂರವಾಗಿ ಸಾಯಿಸಿರುವಂಥ ಸಿಯಾ ಹಾಗೆ ಆತನ ಬಾಯ್ ಫ್ರೆಂಡ್ ಚೇತನ್ ಚೌಧರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಜನರ ಆಗ್ರಹ. ಆದರೆ ನಿಜಕ್ಕೂ ಪವಿತ್ರ ಪ್ರೇಮದ ಹೆಸರಲ್ಲಿ ಈ ರೀತಿ ಪೈಶಾಚಿಕ ಕೃತ್ಯಗಳು ನಡೀತಾ ಇರೋದು ನಿಜಕ್ಕೂ ವಿಪರ್ಯಾಸ. ಯಾಕಂದರೆ ಈ ರೀತಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಮಗೆ ಒಂದು ಸಿನಿಮಾ ನೆನಪು ಬರುತ್ತೆ. ಅದು ಬಾನಲ್ಲೇ ಮಧುಚಂದ್ರಕ್ಕೆ ಎನ್ನುವಂಥ ಒಂದು ಸಿನಿಮಾ.
ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶಿಸಿರುವಂಥ ಸಿನಿಮಾ. ಹಾಗೆ ಇನ್ನೊಂದು ವಿಪರ್ಯಾಸ ಅಂತ ಅಂದರೆ ಈ ಸಿನಿಮಾ ಕೂಡ ಇದು ರಿಯಲ್ ಇನ್ಸಿಡೆಂಟ್ನೇ ಅವರು ಫಿಲ್ಮ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಆದರೆ ಆ ಫಿಲ್ಮಲ್ಲಿ ಹೆಂಡತಿಯನ್ನು ಆತ ಕರ್ಕೊಂಡು ಹೋಗಿ ಶಿಮ್ಲಾಗೋ ಎಲ್ಗೋ ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬೆಟ್ಟದಿಂದ ತಳ್ಳಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಆಡಿರ್ತಾನೆ. ಆಮೇಲೆ ಆತ ಸಿಕ್ಕಾಕೊಂಡು ಬಿದ್ದಿರ್ತಾನೆ. ಆದರೆ ಇಲ್ಲಿ ಹೆಂಡತಿಯರೇ ಗಂಡನನ್ನು ಅಥವಾ ಫಿಯಾನ್ಸಿ ಇನ್ನೇನು ಮದುವೆ ಆಗಬೇಕು ಅನ್ನುವಂಥ ಭಾವಿ ಪತಿಗಳನ್ನು ಈ ರೀತಿ ಪತ್ನಿಯರು ಅಥವಾ ಭಾವಿ ಪತ್ನಿಯರು ಈ ರೀತಿ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಪವಿತ್ರ ಪ್ರೇಮದ ಹೆಸರಲ್ಲಿ ನಿಜಕ್ಕೂ ಪೈಶಾಚಿಕ ಕೃತ್ಯ ಅಂತ ಹೇಳ್ಬೋದು. ಸಿಯಾ ಹಾಗೆ ಚೇತನ್ ಅಕ್ರಮ ಸಂಬಂಧಕ್ಕೆ ಕೇತನ್ ಅಡ್ಡಿ ಆಗ್ತಾನೆ ಅನ್ನುವಂಥ ವಿಚಾರವಾಗಿ ಈ ರೀತಿ ಬಲಿ ಆಯ್ತಾ ಅನ್ನುವಂಥ ಪ್ರಶ್ನೆ. ನವೆಂಬರ್ನಲ್ಲಿ ಅದ್ದೂರಿ ವಿವಾಹ ನಡಿಬೇಕಿತ್ತು. ಅದು ಎಲ್ಲೋ ಒಂದು ಸಾಮಾನ್ಯ ಚೌಲ್ಟ್ರಿಲಲ್ಲ, ಜೈಪುರದ ಪ್ಯಾಲೇಸ್ ಏನಿದೆ. ಈಗ ಸೆಲೆಬ್ರಿಟಿಗಳು ಮದುವೆ ಆದರು, ಇತ್ತೀಚೆಗಷ್ಟೇ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಮದುವೆ ಆದ್ರಲ್ಲ, ಆ ರೀತಿಯಾದಂಥ ಪ್ಯಾಲೇಸ್ನಲ್ಲೇ ಮದುವೆ ಆಗೋದಕ್ಕೆ ಸಿದ್ಧತೆಗಳು ನಡೆದಿತ್ತು. ಆದರೆ ಆ ಅದ್ಧೂರಿತನ ಖುಷಿ ಇರಬೇಕಿತ್ತು ಮನೆಯಲ್ಲಿ, ಈಗ ಕೇವಲ ಮೌನ ಆವರಿಸಿದೆ. ಅಪರಾಧ ಲೋಕದ ಕಿಲಾಡಿಗಳನ್ನೂ ಮೀರಿಸುವಂತೆ ಸಂಚನ್ನ ರೂಪಿಸಿತ್ತು ಈ ಡೆಡ್ಲಿ ಜೋಡಿ. ಡಿಜಿಟಲ್ ಚಾಟ್ಗಳು ಮತ್ತು ಟವರ್ ಲೊಕೇಶನ್ ನೀಡಿದ್ವು ಈ ಕಿರಾತಕರಿಗೆ ಮೃತ್ಯುಪಾಶ. ಪ್ರೀತಿ ಹಾಗೆ ನಂಬಿಕೆಗೆ ದ್ರೋಹ ಬಗೆದ ಸಿಯಾಳ ಕ್ರೌರ್ಯಕ್ಕೆ ನಿಜಕ್ಕೂ ಸಮಾಜವೇ ಸ್ತಬ್ಧವಾಗಿ ಹೋಗಿದೆ. ಹಾಗೆ ಈ ಡೆಡ್ಲಿ ಸ್ಕೆಚ್ ಹಿಂದಿನ ಅಸಲಿ ಕಥೆ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ನವೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿರುತ್ತೆ. ಆದರೆ ಸಿಯಾಗೆ ಇದು ಇಷ್ಟ ಇರೋದಿಲ್ಲ. ನಾನು ಆಗಲೇ ಹೇಳಿದೆ, ಲವ್ ಇರುತ್ತೆ ಆಕೆಗೆ, ಹೀಗಾಗಿ ಇಷ್ಟ ಇರೋದಿಲ್ಲ. ಜೊತೆಗೆ ಕೇತನ್ ಅತ್ಯಂತ ಶ್ರೀಮಂತ, ಹಾಗೆ ತುಂಬ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ ಅದು. ಸಿಯಾ ಕೂಡ ಅಷ್ಟೇ ಶ್ರೀಮಂತಳು, ಆತನು ಕೂಡ ತುಂಬ ಶ್ರೀಮಂತ ಆಗಿರ್ತಾನೆ. ಹೀಗಾಗಿ ಮದುವೆಯನ್ನು ನಿಲ್ಲಿಸೋದಕ್ಕೆ ಸಿಯಾಗೆ ಆಗ್ತಾ ಇರಲ್ಲ. ಈಗ ಚೇತನ್ ಅಂತ ನೋಡಿದ್ರೆ ಅವನು ಅಷ್ಟೊಂದೇನು ವೆಲ್ ಸೆಟಲ್ಡ್ ಅಲ್ಲ. ಹೀಗಾಗಿ ಫ್ಯಾಮಿಲಿ ಮುಂದೆ ಆ ವಿಚಾರವನ್ನು ಹೇಳೋದಕ್ಕೆ ಸಿಯಾಗೆ ಆಗಲಿಲ್ಲ. ದೀಪಾವಳಿ ಒಂದು ಪಾರ್ಟಿಯಲ್ಲಿ ಸಿಕ್ಕಿರ್ತಾರೆ ಚೇತನ್. ಈ ಚೇತನ್ ಜೊತೆಗಿನ ಲವ್ವೇ ಕೊಲೆಗೆ ಕಾರಣ ಅನ್ನುವಂಥ ಮಾಹಿತಿ. ಆದರೆ ಆಸ್ತಿ ಪಡಿಬೇಕು ಎನ್ನುವಂಥ ಹಪಾಹಪಿನ ಅಥವಾ ಎಲ್ಲೋ ಒಂದು ಕಡೆ ಚೇತನ್ ನೀನೇನಾದರೂ ಅವನನ್ನು ಮದುವೆ ಆದರೆ ನಮ್ಮಿಬ್ಬರ ಹಳೆ ಮೆಸೇಜ್ಗಳು ಫೋಟೋಗಳನ್ನು ನಾನು ತೋರಿಸ್ತೀನಿ ನಿನ್ನ ಗಂಡಂಗೆ ಅಂತ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ನೋ ಗೊತ್ತಿಲ್ಲ. ಯಾಕೆ ಈ ರೀತಿ ಕೊಲೆ ಆಯಿತು ಅಂತ ಗೊತ್ತಿಲ್ಲ. ವಿಗ್ ಕಾರಣಕ್ಕೆ ಕೊಲೆ ಅನ್ನೋದು ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಪ್ರೇಮದ ಹೆಸರಲ್ಲಿ ನಡೆದಂಥ ಒಂದು ಭೀಕರ ಹತ್ಯೆ, ಮೇಘಾಲಯದಲ್ಲಿ ನಡೆದಂಥ ಹತ್ಯೆ ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ. ರಾಜ ರಘುವಂಶಿ ಎಂಬಾತನನ್ನು ಇದೇ ರೀತಿ ಕೊಲೆ ಮಾಡಿ ದೂಡಿ ನಾಟಕವನ್ನು ಆಕೆ ಆಡಿದ್ಲು. ಈಗ ಜೈಲಲ್ಲಿದ್ದಾಳೆ, ಆಮೇಲೆ ಬೇಲ್ ತೊಗೊಂಡು ಹೊರಗಡೆನೂ ಬಂದಿದ್ದಾಳೆ. ಈಗ ಅದೇ ರೀತಿ ಮತ್ತೊಂದು ಪ್ರಕರಣ. ಹಾಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಕೊನೆಯ ಸ್ಟೋರಿಯತ್ತ ಗಮನವನ್ನು ಹರಿಸೋಣ. ಅಂದರೆ ನಮ್ಮ ರಾಜ್ಯದ ಬಗ್ಗೆ, ಮಳೆಯ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಜೂನ್ ಮುಗಿತಾ ಬಂತು, ಇನ್ನೊಂದು 3 ದಿನ ಇದೆ ಅಷ್ಟೇ. ಬಟ್ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆಯೇ ಸಿಗ್ತಾ ಇಲ್ಲ. ಕರುನಾಡಿನ ಅನ್ನದಾತನ ಕಣ್ಣೀರು ಮಾತ್ರ ನಿಲ್ತಾ ಇಲ್ಲ. ಕೇವಲ ಬಿತ್ತನೆ ಅಂದರೆ ಬೀಜವನ್ನು ಬಿತ್ತನೆ ಮಾಡಿ ಆಕಾಶದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾನೆ ಅನ್ನದಾತ. ನಿಜಕ್ಕೂ ರೈತರ ಪರಿಸ್ಥಿತಿ ಈ ಮಟ್ಟದಲ್ಲಿದೆ ಅಂದರೆ ನಿಜಕ್ಕೂ ವಿಪರ್ಯಾಸ. ಹಾಗೆ ಹವಾಮಾನ ತಜ್ಞರು ಅಥವಾ ಈ ಸ್ಯಾಟಲೈಟ್ ಚಿತ್ರಗಳನ್ನು ನೋಡಿ, ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಇದು ಸ್ಯಾಟಲೈಟ್ನ ಚಿತ್ರಗಳು, ಅದನ್ನು ನೋಡಿ ಹವಾಮಾನ ತಜ್ಞರೇ ಬೆಚ್ಚಿ ಬೀಳ್ತಾ ಇದ್ದಾರೆ. ಎಲ್ಲೂ ಕೂಡ ಮಳೆಯ ಮೋಡಗಳ ಸುಳಿವೇ ಇಲ್ಲ. ಉಪಗ್ರಹ ಚಿತ್ರದಲ್ಲಿ ಮಳೆಯ ಮೋಡಗಳೇ ನಾಪತ್ತೆಯಾಗಿ ಹೋಗಿವೆ. ಇನ್ಸ್ಯಾಟ್ 3DR ಉಪಗ್ರಹದಲ್ಲಿ ಭೀಕರ ಮಳೆಯ ಕೊರತೆಯ ದೃಶ್ಯ ಕೂಡ ಕ್ಯಾಪ್ಚರ್ ಆಗಿದೆ. ಜೂನ್ 26ರವರೆಗೆ ದೇಶಾದ್ಯಂತ ವಾಡಿಕೆಗಿಂತ 45% ಮಳೆಯ ಕೊರತೆ ಎದುರಾಗಿದೆ. ಗುಜರಾತ್ನಲ್ಲಿ ಪರಿಸ್ಥಿತಿ ಮಿತಿ ಮೀರಿದ್ದು ಬರೋಬ್ಬರಿ 84% ಮಳೆಯ ಕೊರತೆ ಎದುರಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇನ್ನೂ ಕೂಡ ಸೃಷ್ಟಿಯಾಗಿಲ್ಲ, ಹೀಗಾಗಿ ತೇವಾಂಶ ಕೂಡ ನಿಂತು ಹೋಗಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶಗಳಲ್ಲಿ ಆಕಾಶ ಖಾಲಿಯಾಗಿ ಹೋಗಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಕೊನೆ ವೇಳೆಗೆ ಇಷ್ಟೊತ್ತಿಗೆ ದಟ್ಟವಾದ ಮಳೆ, ಪ್ರವಾಹ ಅಂತೆಲ್ಲ ಬರಬೇಕಿತ್ತು, ಬಟ್ ಏನೂ ಆಗಿಲ್ಲ. ಹಾಗೆ ಕರ್ನಾಟಕ ಅಂತ ಬಂದರೆ ಬರಗಾಲದ ಹೊಸ್ತಿಲಲ್ಲಿ ಇವತ್ತು ಕರ್ನಾಟಕ ಒಂದು ನಿಂತಿದೆ. ಪೆಸಿಫಿಕ್ ಸಾಗರದ ಬಿಸಿ ರಾಜ್ಯಕ್ಕೆ ಶಾಪವಾಗಿದೆ. ಇದರ ಜೊತೆಗೆ ಎಲ್ ನೀನೋ ಎಫೆಕ್ಟ್ ಅಂದರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಿದೆ ಪೆಸಿಫಿಕ್ ಸಾಗರದ ಮೇಲ್ಮೈಯಲ್ಲಿ. ಹೀಗಾಗಿ ಮಾನ್ಸೂನ್ ವಿಂಡ್ಸ್ನ ಇದು ತಳ್ತಾ ಇದೆ. ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಡೆಡ್ ಸ್ಟೋರೇಜ್ ತಲುಪಿದೆ. ನೀರಿನ ಮಟ್ಟ ನೀರೇ ಇಲ್ಲ. 105 TMC ಸಾಮರ್ಥ್ಯದ ತುಂಗಭದ್ರಾದಲ್ಲಿ ಕೇವಲ 9 TMC ಅಷ್ಟೇ ನೀರು ಬಾಕಿ ಇರುವಂಥದ್ದು. KRS ಸೇರಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲೂ ಕೂಡ
ತಳ ಕಂಡಿದೆ ನೀರಿನ ಸಂಗ್ರಹ. ರಾಜ್ಯಾದ್ಯಂತ 42% ಮಳೆ ಕೊರತೆ ಮುನ್ನೆಚ್ಚರಿಕೆಯನ್ನು ವಹಿಸುವುದಕ್ಕೆ ಡಿಸಿಗಳಿಗೆ, ಆಯಾ ಜಿಲ್ಲಾವಾರು ಡಿಸಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಇದೆಲ್ಲ ಸದ್ಯ ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳ್ಬೋದು. ಆದರೆ ಕೋಡಿಶ್ರೀಗಳು ಒಂದು ಭವಿಷ್ಯವನ್ನ ನೋಡಿದ್ರು. ಹಾಗಾದ್ರೆ ಆ ಭವಿಷ್ಯ ನಿಜ ಆಯ್ತಾ ಎನ್ನುವಂಥ ಪ್ರಶ್ನೆ. ಅನ್ನ ಹಾಗೆ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ ಅಂತ 1 ತಿಂಗಳ ಹಿಂದೆ ಶ್ರೀಗಳು ಭವಿಷ್ಯವನ್ನ ನೋಡಿದ್ರು. ಭೂತಾಯಿ ಬಾಯಿ ಬಿಡ್ತಾಳೆ ಅಂತ ಹೇಳಿದ್ರು. ನಾವು ನೋಡ್ತಾ ಇದ್ವಿ ವೆನೆಜುವೆಲಾ, ಜಪಾನ್ನಲ್ಲಿ ಯಾವ ರೀತಿ ಭೂಕಂಪ ಆಗ್ತಾ ಇದೆ. ಭೂಮಿ ತಾಯಿ ಬಾಯನ್ನ ತೆರೀತಾ ಇದ್ದಾಳೆ, ಸಹಸ್ರಾರು ಮಂದಿಯನ್ನ ಬಲಿ ತೆಗೆದುಕೊಳ್ತಾ ಇದ್ದಾಳೆ. ವೆನೆಜುವೆಲಾ, ಜಪಾನ್ನಲ್ಲಿ ಭೂಮಿ ಕಂಪಿಸದೆ ದೇಶಾದ್ಯಂತ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಆದರೆ ದೈವ ರಕ್ಷಣೆಯಿಂದ ಕರ್ನಾಟಕಕ್ಕೆ ದೊಡ್ಡ ಆಪತ್ತು ಬರಲ್ಲ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಮುಂಗಾರು ಚುರುಕಾಗುವಂತಹ ನಿರೀಕ್ಷೆಯಲ್ಲಿ ಹವಾಮಾನ ಇಲಾಖೆ ಇದೆ. ಹಾಗಾದರೆ ಸದ್ಯಕ್ಕಂತೂ ಮಳೆಯ ಅಭಾವ ಎದುರಾಗಿದೆ, ಬರಗಾಲದ ಆತಂಕ. ಆದರೆ ಅಟ್ಲೀಸ್ಟ್ ಜುಲೈನಲ್ಲಾದರೂ ಮಳೆ ಬರುತ್ತಾ ಕಾದು ನೋಡಬೇಕು. ಜೊತೆಗೆ ಅಂದರೆ ಈಗ ಇರುವಂತಹ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು, ಪ್ರಕೃತಿಯನ್ನು ಸಂರಕ್ಷಿಸೋದು ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.